ರುದ್ರ, ಹೇ ರುದ್ರ, ಯಾರಿದ್ದೀರಿ ಮನೆಯಲ್ಲಿ? ಯಾರವರು? ಓಹೋ, ನೀನಾ? ನಮ್ಮನೆಗೆ ಯಾರೋ ಅತಿಥಿಗಳ ಬಂದಿರಬಹುದು ಅಂತ ನಾನು ತಿಳಿದುಕೊಂಡಿದ್ದೆ. ಆದರೆ ಬಾಗಿಲಲ್ಲಿ ಬಂದು ನಿಂತಿದ್ದು ನನ್ನ ಬೆನ್ನ ಹತ್ತಿದ ಬೇತಾಳದ ಭೂತ. ಬೆಂಗಳೂರಿನಲ್ಲಿ ಬೆನ್ನ ಹತ್ತಿದ್ದು ಸಾಧ್ಯ ಅಂತ ತಿಳಿದು ಈಗ ಇಲ್ಲಿವರೆಗೂ ಬಂದಿದ್ದೀಯ. ಮಾತೇಶ್, ನಿನ್ನ ಆತ್ಮಕ್ಕೆ ನಾಚಿಕೆ ಬರೋದಿಲ್ಲ. ಮಾತಾಡು ಮಾತೇಶ್, ನಾನು ಕೇಳ್ತಿರೋದು ನಿನ್ನೇ. ನೀನೇಕೆ ಇಲ್ಲಿಗೆ ಬಂದೆ? ಬರಬೇಕಾಗಿ ಬಂದವನು ನಾನಲ್ಲ ಅಂಬಿಕಾ, ಬರುವ ಪರಿಸ್ಥಿತಿ ತಂದುಕೊಂಡವನು ಆ ನಿನ್ನ ತಂದೆ. ಅಂದ್ರೆ ಮತ್ತೊಬ್ಬರ ಮನೆಯಲ್ಲಿ ಆಯ ತಪ್ಪಿ ಲಜ್ಜೆ ಬಿಟ್ಟು ಲಜ್ಜೆ ಹೆಜ್ಜೆ ಇಡುವ ಲಜ್ಜೆಗಡೆ ಪುರುಷ ನಾನಲ್ಲ. ನಾನ್ಯಾರು ಎಂಬುದನ್ನು ನೀನಿನ್ನೂ ಅರಿತುಕೊಂಡಿದ್ದರೆ ನಾನು ಬರುವ ಮುನ್ನವೇ ಬೋಗಿನಲ್ಲಿ ನಿಂತು ಸ್ವಾಗತ ಮಾಡಿಕೊಳ್ಳುತ್ತಿದ್ದೆ. ಅದನ್ನು ತಿಳಿಯಲಾರದು, ಅದು ನಿನ್ನ ದುರ್ದೈವ. ನೀನು ಧನ್ರಾಜ್ ದಣಿ ಹತ್ರ ದೊಡೆಯುವ ಆ ರುದ್ರನ ಮಗಳು ತಾನೇ. ಹೌದು, ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿಗೆ ಬಂದೆ ಅಷ್ಟು ಹೇಳು. ಬರಬೇಕೆಂದು ಬಯಸಿ ಬಂದವನು ನಾನಲ್ಲ, ಬರುವ ಅವಶ್ಯಕತೆ ತಂದುಕೊಂಡವನು ಆ ನಿನ್ನ ತಂದೆ. ಅಂದ್ರೆ ನಾನು ಈ ಊರಿನ ಧನ್ರಾಜ್ ಠಾಣೆ ಏಕೈಕ ಪುತ್ರನಾದ ಮಾಂತೇಶ್ ಠಾಣೆ ನಾನೇ. ನೀನು ಧನ್ರಾಜ್ ತನಿ ಮಗನ? ಹೌದು. ಯಾಕೆ? ಮೈಯಲ್ಲಿ ಹರಿಯುವ ರಕ್ತ ಹೆಪ್ಪುಗಟ್ಟಿತ್ತು ಅಥವಾ ನಿಂತ ನೆಲವೇ ನಂಬದಂತಾಯ್ತೆ? ಇಲ್ಲ, ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ. ಹೇಳು ಅಂಬಿಕಾ, ಅಂಬಿಕಾ, ನಾನು ನಿನ್ನ ಪ್ರೀತಿ ಬಯಸಿದ್ದೆ ತಪ್ಪಾಗಿಲ್ಲ. ನಿನ್ನನ್ನ ಕಂಡು ನನಗೆ ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳೋ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ, ಎಲುಬು ತಿನ್ನೋ ನಾಯಿ ಹುಟ್ಟಲ್ಲ ಅಂತ ನನಗೆ ವ್ಯಥೆ ಆಗ್ತಾ ಇದೆ. ನಾಲಿಗೆ ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಮನ ಬಂದಂತೆ ನುಡಿದಿದ್ದಾದ್ರೆ ನಿನ್ನ ದೇವನ್ನು ಇಲ್ಲೇ ಮಣ್ಣು ಪೋಲು ಮಾಡಬೇಕಾಗುತ್ತದೆ. ನಾನ್ಯಾರು ಎಂಬುದನ್ನು ನೀನು ಚೆನ್ನಾಗಿ ಅರಿತುಕೊಂಡು ಮಾತನಾಡು. ನಿನ್ನಂತ 100 ಹೆಣ್ಣುಗಳಿಗೆ ಅನ್ನ ಹಾಕುವ ಪುಣ್ಯವಂತರ ಮನೆತನ. ನಾನು ಮನಸ್ಸು ಮಾಡಿದ್ರೆ ನಿನ್ನಂತ 10 ಹೆಣ್ಣುಗಳನ್ನು ತಂದು ಸಾಲಾಗಿ ನಿಲ್ಲಿಸಬಲ್ಲೆ. ಆ ಶಕ್ತಿ ನನ್ನಲ್ಲಿ ಉಂಟು. ಆದರೆ ನಿನ್ನನ್ನು ಕಟ್ಟಿಕೊಳ್ಳಲೇಬೇಕೆಂಬ ಹಠ ನನ್ನ ಮನದಲ್ಲಿ ತುಂಬಿಕೊಂಡು ನಿಂತಿದೆ. ಯಾಕೆ? ನಾನು ಅಷ್ಟೊಂದು ರೂಪಸಿಯೇ? ಅಂಬಿಕಾ, ಅಂಬಿಕಾ, ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಹುಚ್ಚತನ ನನ್ನ ಮನಸ್ಸಿನಲ್ಲಿ ಕಿತ್ತಾಗಿ ಕಾಡುತ್ತಿದೆ. ನಿನ್ನ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಮೆರೆಯಬೇಕೆಂಬ ಹಂಬಲ ನನ್ನನ್ನು ದಿನನಿತ್ಯ ಕಾಡುತ್ತಿದೆ. ನಾನೆಷ್ಟು ನನ್ನ ಮನಕ್ಕೆ ಬುದ್ಧಿ ಹೇಳಿದರೂ ನಿತ್ಯ ಹೆಚ್ಚಾಗುತ್ತಿದೆ ಈ ನಿನ್ನ ಯೌವನದ ಬಯಕೆ. ನೋಡು ಅಂಬಿಕಾ, ಇದುವರೆಗೂ ನಿನ್ನನ್ನು ಆಕಾಶದಲ್ಲಿ ಹಾರಾಡುವ ಹಕ್ಕೆಂದು ನಾನು ಭಾವಿಸಿಕೊಂಡಿದ್ದೆ. ಆದರೆ ಈ ಹಕ್ಕಿ ತಕ್ಕಲಾರದು ಎಂದು ನಾನು ಭಾವಿಸಿಕೊಂಡಿದ್ದೆ ನಿಜ. ಆದರೆ ತಕ್ಕಲಾರದ ಹಕ್ಕಿಯ ಗೂಡು ನನ್ನ ಮನೆಯ ಪಕ್ಕದಲ್ಲಿ ಇದೆ ಅಂತ ನಾನು ಎಂದಿಗೂ ತಿಳಿದಿರಲಿಲ್ಲ.
ನೋಡು ಅಂಬಿಕಾ, ಈಗ ನೀನು ನನ್ನ ಅರಮನೆ ಅಂಗಳದಲ್ಲಿ ಬಂದು ನಿಂತ ಅರಗಿಣಿ ನೀನು. ನಿನ್ನ ಮನದಿಚ್ಛೆಯಂತೆ ಒಪ್ಪಿದರೆ ಸರಿ, ಇಲ್ಲವಾದ್ರೆ ನಿನ್ನ ದೇವನ ಕುಕ್ಕಿ ತಿನ್ನುವ ರಣ ಹತ್ತುನಾಗಬೇಕಾಗುತ್ತದೆ. ಬಾಯ್ ಮುಚ್ಚೋ ಮೂರ್ಖ! ಮನ ಬಯಸಿದ ದೇಹವನ್ನ ಕುಕ್ಕಲು ಇದೇನು ದೇವದಾಸಿಯ ಹಕ್ಕಿಯಲ್ಲ, ದೇವರಿಗೆಂದು ಮೀಸಲಾಗಿದ್ದ ಪವಿತ್ರ ಹಕ್ಕಿ ನಾನು. ನನ್ನನ್ನ ಕುಕ್ಕಲು ಬಂದದ್ದೆಯಾದ್ರೆ ನಿನ್ನ ರೆಕ್ಕೆಯನ್ನೇ ಕತ್ತರಿಸಿಕೊಳ್ಬೇಕಾಗುತ್ತೋ ನೀಚ. ಹೆಣ್ಣು ಒಲಿದು ಬರಬೇಕಾದ್ರೆ ಅದಕ್ಕೂ ಪುಣ್ಯ ಮಾಡಿರ್ಬೇಕು. ಮಾತೇಶ್, ನಾನೊಂದು ಮಾತು ಹೇಳ್ತೀನಿ ಕೇಳು. ಒಲಿಯಲಾರದ ಹೆಣ್ಣಿನ ಬೆನ್ನು ಹತ್ತೋದು ಅಂದ್ರೆ ಸೇದು ಬಾವಿಯ ನೀರನ್ನ ನೋಡಿ ನಾಯಿ ಸಂತೋಷ ಪಟ್ಟಂತೆಯೇ ಸರಿ. ಪ್ರೀತಿ ಇಲ್ಲದ ಹೆಣ್ಣನ್ನ ಅತ್ಯಾಚಾರಗೊಳಿಸೋದು ಅಂದ್ರೆ ಗಟಾರದ ನೀರಿಗೆ ಗಂಧದೆಣ್ಣೆ ಚೆಲ್ಲಿದಂತೆಯೇ ಸರಿ. ಮನಸ್ಸಿಲ್ಲದ ಹೆಣ್ಣನ್ನ ಮದುವೆ ಆಗೋದು ಅಂದ್ರೆ ಉಪ್ಪಿಲ್ಲದ ಅಡಿಗೆಯನ್ನ ಉಂಡಂತೆಯೇ ಸರಿ. ಈ ಮಾತನ್ನ ನೀನು ಅರ್ಥಕೊಂಡ್ರೆ ಮಾನವಂತರಾಗುವೆ. ಇರದಿದ್ದೆ ನಿನ್ನ ಪ್ರಾಣವನ್ನ ನನ್ನ ಕೈಯಲ್ಲಿಯೇ ಕಳೆದುಕೊಳ್ಳುವೆಯೋ ಕುಲಪಾತಕ. ನೀನು ಬಾಯಿಗೆ ಬಂದಂತೆ ಹೊಗಳುತ್ತಿ, ಆದ್ರೆ ನನ್ನ ಕೋಪದ ಪಿತ್ತ ನೆತ್ತಿಗೇರುವುದು. ನೀನೆಷ್ಟೇ ಉಪದೇಶದ ಮಾತುಗಳನ್ನು ಹೇಳಿದರೂ ಅವು ನನ್ನ ತಲೆಯಲ್ಲಿ ಭದ್ರವಾಗಿ ನಿಲ್ಲಲಾರವು. ನೋಡು ಅಂಬಿಕಾ, ಈ ಮೌಂತೇಶನಿಗೆ ಗೊತ್ತಿರುವುದು ಒಂದೇ ಒಂದು ಅಭ್ಯಾಸ. ಒಲಿದು ಬರಲಾರದ ಹೆಣ್ಣನ್ನು ಬೆನ್ನು ಹತ್ತುವುದೆಂದರೆ ಓಡುವ ಜಿಂಕೆಯನ್ನು ಭೇಟಿಯಾಡಿದಷ್ಟೇ ಸಂತೋಷ ನನ್ನ ಪಾಲಿಗೆ. ಪ್ರೀತಿ ಇಲ್ಲದ ಹೆಣ್ಣನ್ನು ಭೋಗಿಸುವುದೆಂದರೆ ಹೊಟ್ಟೆಗೆ ಅಮೃತವನ್ನು ಉಂಡಂತೆ ಸರಿ ನನ್ನ ಪಾಲಿಗೆ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗುವುದೆಂದರೆ ಓಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚೋಟಿಯಿಂದ ಹೊಡೆದು ಸವಾರಿ ಮಾಡಿದಷ್ಟೇ ಸಂತೋಷ ನನ್ನ ಪಾಲಿಗೆ. ಅಂಬಿಕಾ, ಮಾತು ಮುಂದುವರಿದಂತೆ ವೈರತ್ವ ಬೆಳೆಯುತ್ತದೆ, ವೈರತ್ವ ಬೆಳೆದಂತೆ ಸರ್ವನಾಶಕ್ಕೆ ಮೂಲವಾಗುತ್ತದೆ. ಸರ್ವನಾಶವಾದರೆ ಯಾರಿಗೂ ಅನುಕೂಲವಾಗಲಾರದು. ಈಗ ನಾವಿಬ್ಬರು ಸರಸವಾಡುವ ಸಂದರ್ಭವಿದು. ಹೌದಾ? ಹೌದು. ಮಿಸ್ಟರ್ ಮಾತೇಶ್, ನಾನೊಂದು ಮಾತು ಕೇಳ್ತೀನಿ, ನನಗುತ್ತರ ಕೊಡ್ತೀಯಾ? ಏನದು? ಕೇಳು. ಮಾತೇಶ್, ಮಾನವನು ಹೊಟ್ಟೆ ಹಸಿದಾಗ ಹೊಟ್ಟೆಗೆ ಏನ್ ತಿಂತಾನೆ? ಮಾನವನು ಹೊಟ್ಟೆ ಹಸಿದಾಗ ಅನ್ನವನ್ನು ತಿನ್ನುತ್ತಾನೆ. ಅನ್ನವನ್ನ ತಿನ್ನೋ ಬದಲು ಸಗಣಿಯನ್ನು ಏಕೆ ತಿನ್ನಬಾರದು? ಹಸಿದವನು ಹೊಟ್ಟೆಗೆ ಅನ್ನವನ್ನು ತಿನ್ನದೆ ಸಗಣಿಯನ್ನು ಎಂದಿಗೂ ತಿನ್ನಲಾರ. ಈಗ ನೀನು ತಿನ್ನಲು ಬಂದದ್ದು ಅನ್ನವನ್ನಲ್ಲ, ಸಗಣಿಯನ್ನ. ಹಸಿದ ಹೊಟ್ಟೆಗೆ ಅನ್ನ ಬೇಕು, ಗಂಡಿಗೊಂದು ಹೆಣ್ಣು ಬೇಕು ಅಂತ ಬ್ರಹ್ಮ ಹೆಂಡತಿ ಎಂಬ ಹೆಣ್ಣನ್ನ ಸೃಷ್ಟಿಸಿದ್ದಾನೆ. ಇದನ್ನ ತಿಳಿಯದೆ ಪರ ಹೆಣ್ಣಿನ ಮೇಲೆ ಕಣ್ಣಾಡಿಸಿದ್ರೆ ನೀನು ಸಗಣಿಯನ್ನ ತಿಂದಂತೆ ಸರಿ. ಸಾಕು, ನಿಲ್ಲಿಸು ನಿನ್ನ ವೇದಾಂತವನ್ನು. ಅಂಬಿಕಾ, ನಿನ್ನ ತತ್ವ ಉಪದೇಶಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ಇವತ್ತು ನಾನು ಒಂದು ನಿರ್ಧಾರ ಮಾಡಿಕೊಂಡೇ ನಾನು ಇಲ್ಲಿಗೆ ಬಂದಿದ್ದೇನೆ. ಎರಡರಲ್ಲಿ ಇವತ್ತು ಅದು ಒಂದಾಗಲೇಬೇಕು. ಏನಾಗಬೇಕು? ನೋಡು ಅಂಬಿಕಾ, ಈ ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಜಬೇಕು. ಒಂದು ಇಲ್ಲ, ಈ ಮೌಂತೇಶನ ಪಿಸ್ತೂಲ್ನಿಂದ ನೀನು ಬಲಿಯಾಗಲೇಬೇಕು. ಇವತ್ತು ಯಾರ ದೈವದಲ್ಲಿ ದುರಂತ ಆವರಿಸಿದೆ ಕಾದು ನೋಡಲೇಬೇಕು. ಇನ್ನು ಹೆಚ್ಚು ಸಮಯ ನಿನಗಿಲ್ಲ, ಸರಿಯಾಗಿ ವಿಚಾರ ಮಾಡಿ ಹೇಳು. ಅಂತೂ ಜೀವನವು ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ಇಂಥ ಹೊತ್ತಿನಲ್ಲಿ ನಾನಿವನ ಶತ್ರು ಆಗೋದು ತರವಲ್ಲ. ಬುದ್ಧಿವಂತಿಕೆಯಿಂದ ಪಾರಾಗೋದೇ ವೇಳೆಯಿತು. ಮಾಂತೇಶ್, ನೀವು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಪ್ರೀತಿಗಾಗಿ ಪ್ರಾಣವನ್ನ ಕೇಳಲು ತಯಾರಿದ್ದೀರಿ, ಪ್ರೀತಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಿರುವಿರಿ. ನಿಮ್ಮಷ್ಟು ಪ್ರೀತಿಸುವವರನ್ನ ಈ ಜಗತ್ತಲ್ಲಿ ನಾನು ಯಾರನ್ನೂ ಕಂಡಿರಲಿಲ್ಲ. ಇಂದಿನಿಂದ ನಮ್ಮಿಬ್ಬರ ಪ್ರೇಮ ಪ್ರಾರಂಭವಾಗಲಿ.
ನಾಳೆನೆ ನನ್ನ ಮದುವೆ ನಿಂತು ಹೋಗಿ. ಅಂಬಿಕಾ, ಈ ಮಾತು ನಿಜ ತಾನೆ? ಇದರಲ್ಲೇನು ಮೋಸವಿಲ್ಲ ತಾನೆ? ಅಯ್ಯೋ, ಮೋಸ ಮಾಡಿದ್ರೆ ಮತ್ತೆ ಸಿಗ್ಬೇಕಲ್ಲ ನೀವು ನನಗೆ. ಈಗ ಸಿಕ್ಕಿದ್ದೇ ನನ್ನ ಪುಣ್ಯ. ಹಾಗಾದ್ರೆ ಪ್ರಾರಂಭವಾಗಲಿ ನಮ್ಮ ಪ್ರೇಮಗಾನ. ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ
ನೆನೆಸ್ಕೊಂಡು ನಿನ್ನ ಮನೆ ದೇವರನ್ನ ಈಗ ನಡೆದು ಒಂದೇ ನಿರ್ಧಾರ. ಇಲ್ಲಿಂದ ನೀನು ತೊಲಗಬೇಕು ಒಂದು, ಇಲ್ಲ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು ಒಂದು. ಯಾವುದು ಬೇಕು ನಿನಗೆ? ಮಾತನಾಡು. ಏಕೆ ಮೌನವಾದೆ? ಯಾಕೆ ನಾಲಿಗೆ ನಾಚಿಕೊಂಡಿದ್ದೆ? ರಕ್ತ ಹೆಪ್ಪುಗಟ್ಟಿದೆ? ಇಲ್ಲ ಧೈರ್ಯ ಕುಗ್ಗಿ ಹೋಯ್ತೆ? ಮಾತಾಡಬೇಕು. ಅಂಬಿಕಾ, ಅಂಬಿಕಾ, ನಾನು ಹೊರಟೋಗ್ತೀನಿ. ನನ್ನನ್ನು ಬಿಟ್ಬಿಡು ಅಂಬಿಕಾ, ದಯವಿಟ್ಟು. ಗುಂಡಾರಿಸ್ಬೇಡ ಅಂಬಿಕಾ, ಗುಂಡಾರಿಸ್ಬೇಡ. ನಾನು ಹೋಗ್ತೇನೆ, ಹೋಗ್ತೇನೆ. ಅಂಬಿಕಾ, ಈಗ ಯಾರು ನೆನಪಿಸಿಕೊಳ್ಳಬೇಕು ನಿನ್ನ ಮನೆಯ ದೇವರನ್ನ? ಚೇಳಿನ ವಿದ್ಯೆ ಕಲಿಯದೆ ಹುತ್ತಿನ ಹಾವಿಗೆ ಎಂದು ಕೈ ಹಾಕಬಾರದು ಅಂಬಿಕಾ. ಎಷ್ಟಾದರೂ ನೀನು ಒಂದು ಹೆಣ್ಣು. ಹೆಣ್ಣಿನ ಬುದ್ಧಿ ಮೊಣಕಾಲ ಕೆಳಗೆ ಎನ್ನುವುದಕ್ಕೆ ನೀನೇ ಗುಡ್ ಎಕ್ಸಾಂಪಲ್. ಈಗ ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ಚಾಂಡಾಲ, ಹತ್ತ ಬಂದ್ರೆ ನಿನ್ನ ರಕ್ತನೇ ಕುಡಿತೀನಿ. ಅಂಬಿಕಾ, ಅಂಬಿಕಾ, ಇಂದು ಈ ಮನ್ಮಥನಿಗೆ ಅಭಿಷೇಕ. ನಾಳೆ ಮದುವೆ ನಡೆಯುವುದು ಅರವಿಂದನೊಂದಿಗೆ. ಅಂಬಿಕಾ, ಬಹುದಿನಗಳ ಹಂಬಲವನ್ನು ಗೆದ್ದುಕೊಂಡೇ ಇಂದು ನಾನು. ಅದಕ್ಕೆ ಹಿರಿಯರು ಹೇಳುತ್ತಾರೆ,
ಯಾರ ಹೂವು ಯಾರ ಮುಡಿಗೆ ಎಂದು ನಿನ್ನ ಯೌವನದ ಒಳೆಯಲ್ಲಿ ಅಂಬಿಗನಾಗಿ ಈಜಿದ ಮೊದಲನೆಯ ಪುರುಷ ನಾನು. ಅಂದು ನಾನು ಹೇಳಲಿಲ್ಲವೇ, ನನ್ನಿಚ್ಛೆಯಂತೆ ನಡೆದರೆ ನಾನು ಮಹಾಂತೇಶ್. ನನ್ನಿಚ್ಛೆಯನ್ನು ತುಚ್ಛಕರಿಸಿದ್ದಾದರೆ ಅವರ ಬಾಳು ಸರ್ವನಾಶವಾಗುವುದರಲ್ಲಿ ಸಂದೇಹವೇ ಇಲ್ಲ. ಈ ಮಹಾಂತೇಶನನ್ನೆದುರೋಕಿಕೊಂಡವರಿಗೆ ಇದೇ ಗತಿ. ಇವನು ಒಲಿದರೆ ಮಹಾಂತೇಶ್, ಒಲಿಯದಿದ್ದರೆ ಕೆರಳಿದ ಘಟಸರ್ಪ. ಮಾನವಂತರ ಮನೆತನದ ಮಗ. ಹೇಗಿದೆ ನನ್ನ ಪ್ರಳಯಾಂತಕನ ಕಾರಸ್ಥಾನ? ನನ್ನ ಮನೆಯವರು ನ್ಯಾಯ ನೀತಿ ಧರ್ಮ, ಆದರೆ ನನಗೆ ಹೆಂಡ ಕಂಡ 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 ಯೌವನದ ಹೆಣ್ಣುಗಳು. ಇದಕ್ಕೆ ಅನ್ನುವುದು ದೈವ ತಂದ ದುರಂತ ಅಂತ. ಒಡಗಿದೆ ಒಲವಿನ ಕನ್ನಡಿ, ಇದು ಬರಗಿದೆ ಅಂಬಿಗಾಳ ಬಾಳ ಮುಳ್ಳುಡಿ. ಇದು ಬರಗಿದೆ ಅಂಬಿಗಾಳ ಬಾಳ ಮುಳ್ಳುಡಿ. ಸೃಷ್ಟಿಕರ್ತನಾದ ಶಿವನೇ, ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿರುವೆ. ನನ್ನ ಹೊಟ್ಟು ಸಾವಿನ ಮಧ್ಯೆ ಬರೋ ಬದುಕೆಂಬ ಸಂತೆಯಲ್ಲಿ ಚಿಂತೆ ಇಲ್ಲದ ಬಾಳ ಸಂಗಾತಿಯನ್ನ ಬಯಸಿ, ಪ್ರೇಮದ ಹಕ್ಕಿಯಾಗಿ ಪ್ರಿಯತಮನ ಪರಿವಿಕೆಗಾಗಿ ಬೆಳದಿಂಗಳ ಬಾಲಿಯಾಗಿ ಬಾಗಿಲಲ್ಲಿ ನಿಂತಿದ್ದೆ. ಆದ್ರೆ ನಾ ಕಣ್ಣ ಕನಸು ನಡೆಸಾಗೋದ್ರಲ್ಲೇ ರಣ ಹತ್ತು ಬಂದು ಕೊಕ್ಕಿತ್ತು ನನ್ನದ ಎಂಡ. ನಾ ಕಟ್ಟಿದ ಶೀಲದ ಸೇತುವೆ ಒಡೆದು ನಚ್ಚುಣ್ಣೂರಾಯಿತು. ನನ್ನನ್ನು ನಂಬಿದರವ ಕಣ್ಣಿಗೆ ನಾಡ್ಯಾವ ಭಾವಚಿತ್ರ ತೋರಿಸಲಿ, ನಾಡ್ಯಾವ ಭಾವಚಿತ್ರ ತೋರಿಸಲಿ ಅವರ ಕಣ್ಣಿಗೆ. ಇಲ್ಲ ಇಲ್ಲ, ನಾಡೋರ್ ಕಣ್ಣಿಗೆ ಬೀಳಬಾರ್ದು, ನಾಡು ಬದುಕಬಾರ್ದು. ಅಂಬಿಕಾ, ಸ್ವರ್ಗ ಸಿರಿ ಸಂಪತ್ತು ಇವೆಲ್ಲ ನನಗೆ ಬೇಡ. ಈ ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗದ ಸಮಾನವಾದ ನಿನ್ನ ಸೌಂದರ್ಯ, ಶ್ರೀಗಂಧದಷ್ಟು ಪರಿಶುದ್ಧವಾದ ನಿನ್ನ ಗುಣ, ಇದರ ಮುಂದೆ ನನ್ನ ಕಣ್ಣಲ್ಲಿ ಸ್ವರ್ಗ ನಿಜಕ್ಕೂ ಕೀಳಾಗಿ ಕಾಣುವುದು. ಅಂಬಿಕಾ, ನಿಜಕ್ಕೂ ಕೀಳಾಗಿ ಕಾಣುವುದು. ಇಲ್ಲ ಅರವಿಂದ್, ಇಲ್ಲ. ನೀ ತಿಳಿದುಕೊಂಡ ಅಂಬಿಕಾ ನಾನೀಗ ಇಲ್ಲ ಅರವಿಂದ್, ನಾನೀಗ ಇಲ್ಲ. ಅಂಬಿಕಾ ಅಮೃತದ ಹಾಲೆಂದು ನೀ ತಿಳಿದಿದ್ದೆ. ಆದ್ರೆ ಈ ಅಮೃತದ ಹಾಲಿನಲ್ಲಿ ಮೃಗ ಮಾಡುವ ಬಂದು ಉಪ್ಪಿನ
ಹರಳನ್ನ ಕರಗಿಸಿ ಹೋದ. ಉಪ್ಪಿನ ಅಂಶ ಕುಡಿದ ಈ ಹಾಲು ಈಗ ವಿಷದ ಕೊಂಡವಾಗಿದೆ ಅರವಿಂದ್, ವಿಷದ ಕೊಂಡವಾಗಿದೆ. ಹೌದು ಹೌದು, ನಾಳೆ ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕುಳಿತುಕೊಳ್ಳಬೇಕಾದ ಈ ಅಂಬಿಕಾ ಈಗ ನಾಯಿ ಮುಟ್ಟಿದ ಮಡಿಕೆ, ನಾಯಿ ಮುಟ್ಟಿದ ಮಡಿಕೆ. ಇಲ್ಲ ಇಲ್ಲ, ನಾನು ಬದುಕಬಾರ್ದು. ಯಾರ ಹಕ್ಕಿ ಯಾರ ಬಲೆಗೋ, ಯಾರ ಹೂವು ಯಾರ ಮುಗಿಗೋ, ಯಾರ ಹೂವು ಯಾರ ಮುಗಿಗೋ, ಯಾರ ಮುಗಿಗೋ. ಸುಡ್ಗಾಡಕ್ ಹೊಂಟಿನಿ. ಅಯ್ಯ, ನನ್ನ ಮ್ಯಾಲೆ ಯಾಕೆ ಸಿಟ್ಟು ನಿಂದು ಇಷ್ಟು? ಅಯ್ಯೋ ಇವನು ನಿನ್ನ ಮ್ಯಾಗ ಸಿಟ್ಟು ಮಾಡ್ಲಾರ್ದ ಮತ್ತು ನಿಮ್ಮ ಮೌನ ಮ್ಯಾಗ ಮಾಡ್ಲೇನ? ನಮ್ಮನ್ನು ಮದುವೆ ಹಾಕಿವಿ ಅಂತೇಳಿ ಮತ್ತೆ 3 ತಿಂಗಳು ಮುಂದಕ್ಕೆ ತಪ್ಪಿದಿ. ಮದುವೆ ಚಿಂತೆ ಒಳಗೆ ನಮ್ದು ಸ್ವರಿಗೆ ಸಣ್ಣ ಆಗತೈತಿ ದೇಹ. ಅಯ್ಯ, ಸ್ವಲ್ಪ ತಡ್ಕೊಂಡಷ್ಟು ನೀನ ಪಡ್ಕೋತಿ ಮಾಮ. ಏನು ಪಡ್ಕೊಂತೀನಿ ಅಂತೇಳಿ ಎಲ್ಲ ಹಿಂದಗಡೆ ಕಳ್ಕೊಂತೀನಿ ಅಂತೀನಿ. ಏನ್ ಕಳ್ಕೊಂತಿ? ನಿನ್ನ ಮ್ಯಾಗಿರೋ ಪ್ರೀತಿ ಇನ್ನು ನಮಗೆ ತಡ್ಕೊಳೋ ಶಕ್ತಿ ಉಳಿದಿಲ್ಲ. ನಿನ್ನ ಮಕ ನೋಡಿದ ಗುಡ್ಲೆ ನಿಂತಲೇ ನಮ್ದು ಸೋರಕತ್ತೈತಿ. ಅಯ್ಯ, ನೀ ಏನು ಜಲ ಸೋರ್ಸಾಕ್ ಚಿತ್ತಿ ಒಳಗೆ ಮಳಿ ಒಳಗೆ ಹುಟ್ಟ್ರೆ ನಾಯಿ ಅದೇನು? ನಿಮ್ಮ ಮೋನ ಅಡ್ಡ ತಿಡ್ಡಿ ಮಾತಾಡ್ಬಿಡೋ. ನಿಮ್ಮ ಮೋನ ಆಟ ಹುಟ್ಟಿದಕ್ಕೆ. ಹಾ ಅಲ್ಲ, ಆಟ ಹುಟ್ಟದಾಕಂತೆ ನಿಮ್ಮವನ್ ಪಿಂಡ್ರಿಕೆ. ನಾ ಆಟ ಹುಟ್ಟಿದಂದ್ರೆ ನಮ್ಮವನ್ ಹಕ್ಕಿಕತಿ ಏನಾಗಿತ್ತು ಸ್ವಲ್ಪ ವಿಚಾರ ಮಾಡಿ. ಏನಾಕಿತ್ತು? ಹೊಸಪೇಟೆ ಡ್ಯಾಮ್ ಹಾಕಿತ್ತು. ಹಡೆ ಹೊತ್ನಾಗ ತ್ರಾಸ್ ತಾಳಾರ್ದ ಹಾ 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 ಅಂತಂದು ಒದರಿ ಬಾಯಿ. ಅಯ್ಯ, ಅಲ್ಲ ಇಲ್ಲಿ ಕೇಳ, ನಾ ಆಟ ಹುಟ್ಟಿದಂದ್ರೆ ನಮ್ಮ ಒಂದು ಹರಿದು ಹೋಗ್ಬಿಡ್ತಿದ್ದಪ್ಪ ಹೊಟ್ಟಿ. ಅಲ್ಲ, ನೀ ಹಿಂಗ ಹೊಟ್ಟಿ ಹಂಗ ಮಾತಾಡಿದಂದ್ರೆ ನಿನ್ನ ಕೈ ಕೊಟ್ಟು ಮತ್ತೊಬ್ಬನ ಮದುವೆ ಹಾಕಿ ನೋಡ. ನನ್ನ ಬಿಟ್ರೆ ಮತ್ತಾರು ಮದುವೆ ಬೇಕಾರ ನಿನ್ನ? ಅಯ್ಯ, ನಿನ್ನ ಬಿಟ್ರೆ ಯಾರಿಲ್ಲ ತಿಳ್ಕೊಂಡೆ ನನಗ? ಎಂತೆಂತ್ರ ಮದುವೆ ಆಗ್ಲಕ್ ಬಂದಿದ್ರು. DC SP ಸಾಲ ಹಚ್ಚಿದ್ರಿ ಹಿಂಗ ಅಂತ ದಡ್ರನ ಮದುವೆಕಿಯ ಏನ? ಅವ್ರ ದಡ್ರ? ಹೌದು. ಮತ್ತ ಸುಂದ್ರಿ ಹೇಳ್ತೀನಿ ಕೇಳ. ಹೇಳ ಮತ್ತೆ, ಶಾಣ್ಯರು ಎಂತಾರ ಇರ್ತಾರ? ಅವರು ದೊಡ್ಡ ವಿದ್ಯೆ ಕಲ್ತವ್ರು ಶಾಣ್ಯರಾಗಿದ್ರಂದ್ರ ಎಬ್ಬಟ್ಟೊತ್ತೋ ದಡ್ಡ ರಾಜಕಾರಣಿ ಕೈ ಕೆಳಗ ಯಾಕ ಸೆಕ್ರೆಟರಿ PA ಆಗಿ ಕೆಲಸ ಮಾಡ್ತಿದ್ರು. ದೊಡ್ಡ ವಿದ್ಯೆ ಕಲ್ತು ದೇಶ ಕಾಯೋ ಬುದ್ಧಿ ಬರಲಿಲ್ಲ ಅವ್ರಿಗೆ. ಅಂದ ಮೇಲೆ ನೀನ ತಿಳ್ಕೊ ಅವ್ರು ಶಾಣ್ಯರು ದಡ್ರು ಅಂತ. ನೀ ಹೇಳು ಎಲ್ಲ ಮಾತು ಖರೆ ಐತಿ. ಹೌದು, ಅವ್ರನ್ನ ಬೇಡ ಅಂದ್ರೆ ಇನ್ನ PSI SP ಅವ್ರನ್ನ ಮದುವೆ ಹಾಕಿನಿ. ಪೊಲೀಸ್ ಮಂದಿನ ಮದುವೆ ಹಾಕಿಯ? ಹಾ, ಪೊಲೀಸರನ್ನ ಮದುವೆ ಹಾಕಿನಿ. ಯಾಕ? ಅವರು ಶಾಣ್ಯರ್ ಅಂತ ತಿಳಿದ? ಯಾಕ ಅವರು ದಡ್ರೇನು? ವಾಸನಿ ಮೂಸು ನೋಡಿ ಕೇಸ್ ನಡೆಸೋ ನಾಯಿ ಹುಟ್ಟಿದು ಈ ದೇಶದೊಳಗ. ನಮ್ಮ ದೇಶ ಸಂರಕ್ಷಣೆ ಮಾಡೋ ಆಫೀಸರ್ ಹುಟ್ಲಿಲ್ಲ ಈ ದೇಶದೊಳಗ. ಅಂದಮೇಲೆ ನೀನ ತಿಳ್ಕೊ ಯಾರು ದಡ್ರು ಯಾರು ಶಾಣ್ಯರು ಅಂತ. ಅಂದ್ರ ಈ ದೇಶದಾಗ ಹುಡ್ದವ್ರೆಲ್ಲ ದಡ್ಡ ಅದಾರ, ನಿಮ್ಮಂತ ಸಾಲಿ ಕೆಲಸ ಮಾಸ್ತರ್ಗಳು ಭಾಳ ಶಾಣೆ ಅದಾರ ತಿಳ್ಕೊಂಡೇನು? ಪಾಪ ಮಾಸ್ತರ್ ಮ್ಯಾಗ ಯಾಕ ನಿಂದ ಈ ಸಿಟ್ಟು? ಅಯ್ಯ, ಯಾಕೆ ಸಿಟ್ಟು ಅಂದ್ರ ಈಗ ಮಾಸ್ತರ್ಗಳು ಭಾಳ ಪಿಂಡ್ರಿಕೆ ಅದಾರ. ಏನ್ ಮಾಡ್ಬೇಕು? ಅಲ್ಲ, ಸಾಲಿ ಒಳಗೆ ಹೋಗಿ ಸಾಲಿ ಕಲಿಸೋದು ಅಷ್ಟ ಅಲ್ಲ, ಪ್ರೆಗ್ನೆಂಟು ಮಾಡಾಕತ್ತಾರ ಈಗ. ಇಂಥ ಮಾಸ್ತರ್ ಅದಾರ ಈಗ, ಗೊತ್ತೈತೆ ನಿನಗ? ಆ ನರ್ಸೇನ ಹೆಸರು ತೆಗದೆ ಅಂದ್ರ ನಮ್ಮ ತಲೆಯಾಗ ಪಿತ್ತನೆ ಹೇಳುತ್ತ. ನಂಬಿದವರಿಗೆ ಮೋಸ ಮಾಡ ನನ್ನ ಮಗ, ಟಕ್ ನನ್ನ ಮಗ, ಕಳ್ ನನ್ನ ಮಗ. ನನ್ನ ಮಗ ಇದ್ದದ್ದೊಂದು ನೌಕರಿ ಕಳ್ಕೊಂಡು ಈಗ ಹಮಲಿ ಮಾಡಕತ್ತಾನ. ಅದು ದಿನಕ್ಕೆ 300 ರೂಪಾಯಿ ಬಿದ್ದರೆ ಅಷ್ಟೇ ಕೆಲ್ಸಕ್ಕೆ ಹೋಗವ. ಇಲ್ಲಾಂದ್ರೆ ಯಾರ್ದಾರ ಅಂಗಡಿ ಮುಂದೆ ಕುಂತ್ಕೊಂಡು ಟೈಮ್ ಪಾಸ್ ಮಾಡಿ ಬಂದ್ಬಿಡವ. ನನ್ನ ಮಗ ಇಲ್ಲೇ ಹೋಗ್ಲಿ, ಅವನ್ನ ಯಾಕಂತಂದು ಮಾತಾಡಿಸ್ಬೇಡ, ಅವನು ಮಕ ಸತ್ಯ ನೋಡ್ಬೇಡ ನೀನು. ಈಗ ಹೋಗ್ಲಿ ಮಗ ಯಾಳಿಗೆ ಕಣಕ್ಕೆ ಹೋದಂಗ. ನನ್ನ ಮಗ ನನಗೆ ಸಿಗ್ಬೇಕು, ನಾಯಿ ಗೊತ್ತಂಗೆ ಓದಿತಿ ನೋಡ ಅವನ್ನ. ಹೌದೇನು? ಹಾ, ಅಯ್ಯ, ಭಾಳ ಚಲೋ ಅದಾನ ಹೇಳ, ಅವನಿಗೆ ಗೊತ್ತಿಲ್ಲ. ಈ ಸಿಗಲೇವ ನನಗ, ಅವ ಸಿಕ್ಕನಂದ್ರೆ ಹೇಳ್ತೀನಿ ಆ ಮಗನ.
ಹಾಯ್ ಮೈ ಡಿಯರ್ ಸುಂದ್ರಿ. ಏ ಯಾರವ ನೀ ಗೊತ್ತಾಗಲಿಲ್ಲ ನನಗೆ. ನಾನು ಕಣೆ ಮೀನಾಕ್ಷಿ ಗೆಳತಿ ಸರಳ ಅಂತೇಳಿ. ಓ ಸಿಂಧನೂರು ಸರಳ. ಹಾ ನೀನೊಮ್ಮೆ ನಾಟಕದ ಮನಿ ಮೀನಾಕ್ಷಿ ಮನಿಗೆ ಬಂದಿದ್ದೆಲ್ಲ, ಈಗ ಗೊತ್ತಾಯ್ತು ನೋಡು. ಅದೇ ಸರಳ. ಅಯ್ಯ ಎಷ್ಟು ದಿವಸ ಆತು ನಿಮ್ಮಂತ ಗೆಳತಿಯರ್ ನನಗೆ ದೂರ ಆಗ್ಬಿಟ್ರು. ಈಗೇನಾತ್ ಕಣೆ ನಾನೀಗ ಬಂದಿದ್ದೀನಲ್ಲ ಹಾಯಾಗಿರೋಣಂತೆ. ಹೌದು ಸುಂದ್ರಿ, ಎಷ್ಟು ಸೊರಗಿಬಿಟ್ಟಿ ಅಲ್ಲಿ. ಅಯ್ಯ ಏನು ಮಾಡಬೇಕು, ಸ್ವರ್ಗ್ಯಾಳ ಇಲಿ ಮರಿ ತಿಂತಾಳ. ಅದು ಹೋಗ್ಲಿ ಬಿಡು ಸರಳ, ನಿನ್ನ ಮದುವೆ ಆಯ್ತಾ? ಇನ್ನೂ ಇಲ್ಲ ಕಣೆ, ನನಗೆ ಯಾವುದೋ ಗಂಡೆ ಸಿಕ್ಕಿಲ್ಲ. ಮತ್ತೆ ಇದ್ಯಾವ್ದು ಕಣೆ? ಸುಂದ್ರಿ ಯಾವಕಿಕ್ಕಿ? ಏ ಸಿಮ್ರ ಅವ ನನ್ನ ಲವರ್. ಏ ಸುಂದ್ರಿ ಯಾವಕಿಕ್ಕಿ? ಅಲ್ಲ ಸುಂದ್ರಿ, ಈಕಿ ನನ್ನ ಗೆಳತಿ ಸಿಂಧನೂರು ಸರಳ ಅಂತ. ಅಲ್ಲ ಸುಂದ್ರಿ, ಬರೀ ಐತಿ ಪಿಗರ್. ಇವ ಯಾರು ಸುಂದ್ರಿ? ಏ ಅವ ನನ್ನ ಲವರ್ ಅದ, ಮುಂದೆ ನನ್ನ ಮದುವೆ ಅಕ್ಕನವ. ಅಯ್ಯೋ ನನ್ನ ಶಿವನಿ, ಇವ ನಿನ್ ಲವರ? ಲವರ್ ಹೆಂಗಿರ್ಬೇಕು ಗೊತ್ತಾ? ಏ ಹೆಂಗಿರ್ಬೇಕು? ನೀ ಯಾಕೆ ನಗ್ಲತ್ತಿದಿ? ನಾನು ನೀನೊಮ್ಮೆ ಸಿನ್ನೂರಾಗ ರವಿಚಂದ್ರ ಪಿಕ್ಚರ್ ನೋಡಿದ್ವಲ್ಲ, ಅದ್ರಾಗ ರವಿಚಂದ್ರ ಹೆಂಗ್ ಬಂದು ಬೈಕ್ನಾಗ ಬಂದು ಹಂಗಿರ್ಬೇಕು ನಮ್ಮ ಲವರ್. ಅದು ಬಿಟ್ರೆ ಇದು ನೋಡಿದ್ರೆ ಯಾವುದೋ ಒಂದು ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ಮತ್ತೆ ಎಂತವ್ರನ್ನ ಮದುವೆ ಆಗ್ಬೇಕು? ನೋಡು ಹೆಂಗಿರ್ಬೇಕಂದ್ರ ಕ್ರೇಜಿ ಸ್ಟಾರ್ ರವಿಚಂದ್ರ ಇತ್ತಲ್ಲ, ಯಾರೇ ನೀನು ಚೆಲುವೆ ಆ ಪಿಕ್ಚರ್ನ ಹೀರೋ ಇದ್ದಂಗೆ ಇರ್ಬೇಕು. ಇದ್ಯಾವ್ದಿದೆ ನೋಡಿದ್ರೆ, ಇದು ನೋಡಿದ್ರೆ ಒಂದು ಬಾಡಿ ನೋಡಿದ್ರೆ ಎಮ್ಮೆ ಕೊಟ್ಟು ಆದಾಗ ಐತಿ, ಮಕ ನೋಡಿ ಕರೆ ಇಡ್ಲಿ ಆದಾಗ ಐತಿ. ಇಂಥವನ್ನ ನೀನು ಮದುವೆ ಆಗ್ತೀವಿ. ಏ ನನಗೂ ಬೇಕಾಗಿಲ್ಲ ನಿನ್ನ ಮದುವೆ ಆಗದ. ನಿನ್ನ ಮದುವೆ ಆಗದೇನ ದೊಡ್ಡದೊಂದು ಎಮ್ಮೆ ಕೊಟ್ಟು ಮದುವೆ ಆಗದೇನ, ಎರಡೂ ಒಂದ. ಯಾ ಕುಲೋ ಯಾ ಗೋತ್ರ ಯಾ ಮಗನಿಗೆ ಗೊತ್ತಲೇ. ಏಯ್ ಮಾನಿಗೇಡಿ, ಊರ್ ಮಾನಿಗೇಡಿ, ಕುಲ ಗೋತ್ರ ತೊಗೊಂಡು ಏನು ಮಾಡ್ತಿ? ಇದು ಇರೋದು ಒಂದು ಹೆಣ್ಣು ಒಂದು ಗಂಡು, ಇದ್ರಾಗ ಇಂತೊಂದು ಏನು ಮಾಡ್ತಿ? ಚಲೋಗಿ ನಾ ಮದುವೆ ಆಗೋದು ಕಲಿ. ಅಲ್ಲೇ ಸರಳ ಹೇಳು. ಮತ್ತೇನು ವಿಶೇಷ? ಏನಿಲ್ಲ ನೋಡುವ, ಮದುವೆ ಆಗೋದು ಫಸ್ಟ್ ನೈಟ್ ಮಾಡ್ಕೊ, ಇದೇ ವಿಶೇಷ ನಮ್ದು. ಇಷ್ಟನಾ? ಆದ್ರೂ ನೋಡು ಚಲೋ ಹುಡುಗನ ಮದುವೆ ಆಗ. ಆತು. ಏನ ಡಿ ಬಾಸ್. ಡಿ ಬಾಸ್ ಅವ್ರ ಬೇಡ, ಕಿಚ್ಚ ಸುದೀಪನ ಮದುವೆ ಆಗ. ಇಲ್ಲಪ್ಪ, ನಾವು ಡಿ ಅಲ್ಲ ನಮ್ಮ ಹೆಣ್ಮಕ್ಳು ಕೂಡ ಏನು ನಿಂದ ಮಾತು? ನಮ್ದೇನಲ್ಲ. ಅಲ್ಲ ಸುಂದ್ರಿ, ಇದೇನು ಯಾವುದೋ ಒಂದು ಎಲ್ಲಿ ಐತಿ ದೀಪ ಆದಾಗ ಐತಲ್ಲ, ಅನ್ನಕ್ ಹೋಗ್ಬೇಡ. ಇದ್ರ ಮಾರಿ ನೋಡಿ ಹಂಗೆ. ಏ ನಿನ್ನ ಪಿಸರ್ ಪಿಳ್ಳಿ ತಿಳಿಯಕ್ಕೆ ಏನು ಮಾತಾಡ್ತಿದೆ ನೋಡು, ಇವತ್ತಂದ್ರೆ ನಮ್ಗೆ ಟೈಮ್ ಇಲ್ಲ. ಇವತ್ತು ನಾವು ಕೆಲ್ಸಕ್ಕೆ ಫುಲ್ ಬುಕ್ ಆಗಿಬಿಟ್ಟಿವಿ. ಏನ ಎಲ್ಲರೂ ನಮ್ಮನ್ನ ಬುಕ್ ಮಾಡ್ಯಾರ. ಏನ ಇವತ್ತು ಎಲ್ಲೇ ಶಾಳಿಗೆ ಅವರು ಗಡದ ಗುಡದ ಶೂಟಿಂಗ್ ತೆಗತ್ತಾರಂತ, ಅದಕ್ಕೆ ನಮ್ಮ ಪ್ರಭು ಮಾವನ ಜೊತೆ ಹೋಗಿ ಶೂಟಿಂಗ್ ತೆಗ್ಸ್ಕೊಂಬರ್ತೀನಿ. ಇನ್ನು ಒಂದು ವಾರ ನಾವು ಖಾಲಿ ಇಲ್ಲ. ಏ ಯಾರ್ಯಾರು ಬುಕ್ ಆಗ್ಯಾರ? ಅದ ನಮ್ಮ ಉಳ್ಳಾಗಡ್ಡಿ ಮಲ್ಲು, ಹಾ ಅವ ನಮ್ಮ ಡುಮ್ ಪ್ರಭು, ಹಾ ಏನ ಹಾ. ಮತ್ತೆ ಇವರು ಇಲ್ಲಿ ಅದ್ರಲ್ಲ ಹೋಗಾಳಿಗೆ ಮಾತಾಡ. ಅಯ್ಯೋ ಹಂಗಾರ ಇವತ್ತು ಫುಲ್ ಬಿಸಿ ಇದೆ ಅಂದಾಗಾತ. ಇಲ್ಲನ ಇವತ್ತು ಬಿಸಿ. ಇನ್ನ ಒಂದು ವಾರ ನಾವು ಯಾರ ಕೈಗೆ ಸಿಗಾಗಿಲ್ಲ. ಹಾ ಹೊಡೆದಲ್ಲಿ ಚಾನ್ಸ್ ಆಗ್ಯಾರ. ಬಿಸಿ ಆಗಿ ನಾವು ಕಲೆಕ್ಷನ್ ಬೇಸೈತೆ. ಹಾ. ಹೋಲಿ ಮತ್ತೆ ಯಾರಿಗೂ ಲವ್ ಮಾಡಿ ಯಾರು ಇಲ್ಲ ಮಾಡಿ ಯಾಕ ಮಕ ಕೆರ್ಕ ಬರ್ಕ ಹತ್ತಲ್ಲಿದ. ಏ ನಿನ್ನ ಕೈಯಾಗ ಕೆರ್ಕ ಬರ್ಕ ಅದಾವ. ಏನು ನಿನ್ನ ಈ ಕೇಶರಾಶಿ ಎಷ್ಟೊಂದು ಮೃದುವಾಗೈತಲ್ಲ. ಏ ನರ್ಸ್ಯ ನೀನಾದೆ. ಯವ್ವ ಲೇ ನರ್ಸ್ಯ, ನೀ ನನ್ನ ಕೈಯಾಗ ಸಿಗ, ನಿನ್ನ ನಾಳ ಕಟ್ ಮಾಡಿ ಸುಂದ್ರಿಯನ್ನ ಹಳಿ ಮ್ಯಾಗ ನನ್ನ ಪೆನ್ ಮೂಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನರಹರಿನ ಅಲ್ಲ. ಸುಂದ್ರಿ ಒಗಿ ಒಂದ ಪಾಪ್ಸಾಂಗ. ವರಗಣ್ಣ ಹುಡುಗಿ ಬಾರಗಣ್ಣ ಬೆಳಗಿ, ವರಗಣ್ಣ ಹುಡುಗಿ ಬಾರಗಣ್ಣ ಬೆಳಗಿ, ಮಿಂಚಿನ ಬಳ್ಳಿ ಪದರ ಬಳ್ಳಿ ಮಲಗು ಬಳ್ಳಿ ಮಗದ ಬಳ್ಳಿ. ಬಾರು ನಿನ್ನ ಪೂಜಾರಿ, ನಾನು ನಿನ್ನ ಪೂಜಾರಿ. ಮಧುಗಾನ
ಇಲ್ಲ ಮುಂದೆ ನೀನು ಹೋದಾಗ ಎಂದು ನಾನು ಕೊಟ್ಟು ಬಾರು 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 ನನ್ನ ಪೂಜಾರಿ ನಾನು ನಿನ್ನ ಪೂಜಾರಿ ಬಣ್ಣಗೆ ಕೆಟ್ಟಾಳಲ್ಲ ಮಲೆ ಮಲೆ ಗೊತ್ತಾಳಲ್ಲ ಮನೆ ಬಿದ್ರೆ ಎಲ್ಲೋದು ಆಕಾಶ ನಾಲೂರಲ್ಲಿ ನೀನು ಎರಡು ಹೊಲಗಲಿ ನಾನು ನಿನ್ನ ಪೂಜಾರಿ ಕನ್ಯಾಮಣಿ ಚಿಂತಾಮಣಿ ನಂಜನಿಗೆ ಧಾಮಮಣಿ ಆಕಾಶ ಬಾಗಿಲು ಬಾಗಿಲಿ ನೀಯಂದ ನೋಡಲು ಬಾಮುನಿ ಮಮ್ಮಿ ಪ್ರೇಮ ಬಮ್ಮ ಹಾಡು ನಾನು ನಿನ್ನ ಪೂಜಾರಿ ಬಾರು 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 ನನ್ನ ಪೂಜಾರಿ ನಾನು ನಿನ್ನ ಪೂಜಾರಿ ನಾನು ನಿನ್ನ ಪೂಜಾರಿ ನಾನು ನಿನ್ನ ಪೂಜಾರಿ ಆತ ಆತ್ ಬಾ ನಡಿವತ್ ಅಂಬಿಕಾ ಅಂಬಿಕಾ ಒಳಗಡೆ ಏನ್ ಮಾಡ್ತಾ ಇದ್ದೀಯಮ್ಮ? ಅಂಬಿಕಾ ಬಾರಮ್ಮ ಬೇಗ. ನಿನಗಾಗಿ ನಿನ್ನ ಗೆಳತಿಯರು ದೇವಸ್ಥಾನದಲ್ಲಿ ನಿನ್ನ ದಾರಿಯನ್ನೇ ಕಾಯ್ತಿದ್ದಾರೆ. ಬೇಗ ಅಲಂಕರಿಸಿಕೊಂಡು ಮದುವೆಗೆ ರೆಡಿಯಾಗಿ ಬೇಗ ಬಾರಮ್ಮ. ಅಂಬಿಕಾ ಅಂಬಿಕಾ ಈ ಹುಚ್ಚು ಹುಡುಗಿ ಒಳಗಡೆ ಏನು ಮಾಡ್ತಿರ್ಬೋದು? ಅಂಬಿಕಾ ಅಂಬಿಕಾ ಸರಿ, ನಾನೇ ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೇನೆ. ಅಂಬಿಕಾ ಅಂಬಿಕಾ ಯಾಕೆ ಅಂಬಿಕಾ ಯಾಕೆ ಯಾಕೆ ಅಂಬಿಕಾ ಯಾಕೆ ಆತ್ಮಹತ್ಯೆ ಮಾಡಿಕೊಂಡೆ? ಯಾಕೆ ಅಂಬಿಕಾ ಯಾಕೆ ಹೇಳು, ನನ್ನಿಂದ ಏನಾದ್ರೂ ತಪ್ಪಾಯಿತೆ? ಯಾಕೆ ಅಂಬಿಕಾ ನಿನ್ನೆ ರಾತ್ರಿ ಮಧ್ಯರಾತ್ರಿ ಮಲಗುವರೆಗೂ ಹೇಳಿದ್ಯಲ್ಲಮ್ಮ, ನಾಳೆ ನಾನು ಮದುಮಗಳಾಗಿ ಮದುವೆಯ ಮಂಟಪದಲ್ಲಿ ಕೂಡುತ್ತೇನೆ ಅಂತ. ಆದ್ರೆ ಯಾಕಮ್ಮ ಯಾಕಮ್ಮ ಈಗ ಮದುವೆಗೆ ಬಂದ ಜನರಿಗೆ ನಾನು ಏನಂತ ಉತ್ತರ ಹೇಳಲಿ? ಯಾಕೆ ಅಂಬಿಕಾ ಯಾಕೆ ನನಗಿಂತ ಮೋಸ ಮಾಡಿಬಿಟ್ಟೆ? ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಗಂಡಾಂತರವಾದರೂ ನಿನಗೇನು ಬಂದಿತ್ತಮ್ಮ?
ನಿನ್ನ ನೆಚ್ಚಿದ ನಿನ್ನ ಮಾವನೊಂದಿಗೆ ನಿನ್ನ ಮದುವೆ ಮಾಡಿಕೊಳ್ಳಲು ನಿನ್ನ ಮನಸ್ಸು ಒಪ್ಪಲಿಲ್ಲವೇ? ನಿನ್ನ ಎಂತ ಪಾರಿನ ಏನಾದರೂ ಮೋಸ ಮಾಡಿದ್ದೇನೆ? ಹೇಳು ಅಂಬಿಕಾ, ಹೇಳು. ಆತ್ಮಹತ್ಯೆ ಮಾಡಿಕೊಳ್ಳಲು ಒಪ್ಪಿಗೆ ಆದ್ರೆ ನಿನ್ನ ಮನಸ್ಸಿಗೆ ಹೇಗೆ ಬಂತಮ್ಮ? ಅಯ್ಯೋ ಅಂಬಿಕಾ, ಯಾಕೆ ಅಂಬಿಕಾ ಮೋಸ ಮಾಡಿದೆ? ಅಂಬಿಕಾ, ಎಂಥ ಮೋಸ ಮಾಡಿಬಿಟ್ಟೆ ಅಮ್ಮ, ಎಂಥ ಮೋಸ ಮಾಡಿಬಿಟ್ಟೆ ಮಗಳೇ, ಎಂಥ ಪ್ರೀತಿ ಹೆತ್ತಪ್ಪನಿಗೆ ನಿಮ್ಮ ಮುದ್ದು ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ, ಹೆತ್ತ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದರಿ. ನನ್ನ ಒಪ್ಪಿಗೆಯಂತೆ ನನ್ನ ಪ್ರೇತಮನೊಂದಿಗೆ ಮದುವೆ ಮಾಡಲು ಮುಂದಾಗಿದ್ದರಿ. ಈ ಉಪಕಾರ ನಾನು ಯಾವತ್ತೂ ಮರೆಯಲಾರೆ. ಆದರೆ ಮದುವೆಯ ಮೊದಲೇ ದಿನವೇ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ಒಂದು ನಡೆದಿತ್ತು ಅಪ್ಪಾಜಿ. ಮನೆಯಲ್ಲಿ ನೀವ್ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರೆನಿಸಿಕೊಂಡಿರುವ ಧನರಾಜ್ ಧಣಿ ಮಗ ಮಹಾಂತೇಶ್ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಹುಳಿಯನ್ನು ಹಿಂಡಿದ. ಅಪವಿತ್ರವಾದ ಈ ದೇಹವನ್ನ ಮತ್ತೊಬ್ಬರಿಗೆ ಅರ್ಪಿಸೋದು ಮಹಾ ತಪ್ಪಂತ ತಿಳಿದು ನಾನಿವತ್ತು ಆತ್ಮಹತ್ಯೆ ಮಾಡಿಕೊಂಡೆ. ಇದು ನಿಮಗೆ ತಪ್ಪಂತ ಭಾವಿಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಮಾಂಗಲ್ಯ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಮಾಡಿಕೊಂಡ ಗಂಡನ ಮನೆಗೆ ಹೋಗಬೇಕಾದ ಮಗಳು ಮಸಣಕ್ಕೆ ಕಳಿಸಿದೆಯಾ ಮಹಾಂತೇಶ? ಈಗ ನಿನ್ನ ಮರಣ ನನ್ನ ಕೈಯಲ್ಲಿ, ಈಗ ನಿನ್ನ ಮರಣ ನನ್ನ ಕೈಯಲ್ಲಿ. ಇಲ್ಲ ರುದ್ರ, ಎಲ್ಲಿಗೆ ಹೊರಟಿರುವೆ? ಧನರಾಜ್, ಮುಂದೆ ಒಂದು ಹೆಜ್ಜೆ ಇಟ್ಟರೆ ನನ್ನ ನಾಣೆ ಆಗಿದೆ. ದಯವಿಟ್ಟು ಮುಂದೆ ಬರಬೇಡಿ. ಮದುವೆಗೆ ಬರುವ ಮಾನವರಲ್ಲ ನೀವು, ಮಾನವರನ್ನು ತಿಂದು ತೇಗುವ ಗೋಮುಖ ವ್ಯಾಘ್ರರು ನೀವು. ಹೇ ರುದ್ರ, ಯಾಕೋ ಏನಾಗಿದೆ ನಿನಗೆ? ಈ ಧನರಾಜ್ ಧಣಿ ಅಂದ್ರೆ ತಗ್ಗಿ ಬಗ್ಗಿ ನಡೆಯುವ ನೀನು ಇಂದು ನಿನ್ನ ಮಗಳ ಮದುವೆಗೆ ಬಂದವರಿಗೆ ಈ ರೀತಿ ಮನ ಬಂದಂತೆ ಮಾತನಾಡುತ್ತಿರುವೆಯಲ್ಲ, ಯಾಕೋ ಯಾಕೋ ನಿನಗೇನಾದ್ರೂ ಹುಚ್ಚು ಗಿಚ್ಚು ಹಿಡಿದಿದೆಯಾ? ಹುಚ್ಚು ಹುಚ್ಚು ಹಿಡಿದಿದೆ ನನಗೆ. ಎಚ್ಚರ ಹೇಳುವವರ ಮನೆಯಲ್ಲಿ ಹುಚ್ಚನಾಗಿ ದುಡಿದಿರಲ್ಲ, ಕಿಚ್ಚು ತಾಳಲಾರದೆ ಹುಚ್ಚನಾಗಿದ್ದೇನೆ. ಅಂದ್ರೆ ನೀನ್ ಹೇಳೋ ಮಾತು
ರುದ್ರ, ಯಾಕೋ ಏನಾಯ್ತು ನಿನಗೆ? ಯಾಕೆ ಈ ತರ ಮಾತಾಡ್ತಿದ್ಯಾ? ನಮ್ಮನ್ನ ಕಂಡ್ರೆ ಗೌರವದಿಂದ ಮಾತನಾಡುವನು ನೀನು ಇಂದು ನಮಗೆ ಏಕವಚನದೇ ಮಾತಾಡ್ತಿದ್ಯಲ್ಲ, ಯಾಕಪ್ಪ? ಈ ನಿನ್ನ ಮಾತಿನ ಅರ್ಥವೇ ನಮ್ಗೆ ಆಗ್ತಾ ಇಲ್ಲ. ಅದು ಅಲ್ಲದೆ ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನೋ? ಮದುವೆ ಮದುವೆ ಎಂಬ 3 ಅಕ್ಷರಗಳು ಮುಗಿದು ಹೋಗಿದೆ ತಾಯಿ. ಮದುಮಗಳಾಗಿ ಮದುವೆಯ ಮಂಟಪದಲ್ಲಿ ಕೂಡಬೇಕಾದ ಮಗಳು ಮನೆಯಲ್ಲಿ ಹಾಯಾಗಿ ಮಲಗಿದ್ದಾಳೆ. ಏ ರುದ್ರ, ಏನಾಗಿದೆಯೋ ನಿನ್ ಮಗಳಿಗೆ? ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಹೇ ರುದ್ರ, ನೀನ್ ಹೇಳೋ ಮಾತು ನಿಜ ಏನೋ? ಸತ್ಯದಡಿ ಸತ್ಯ. ಸತ್ತು ಸುಂದರವಾಗಿ ಮಲಗಿದ್ದಾಳೆ, ನೀವೇ ನೋಡಿ. ರುದ್ರ, ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಅವಾಂತರ ಅವಳಿಗೆ ಏನಾಗಿತ್ತು? ಯಾವ ಆಪತ್ತಿನಿಂದ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅವಮಾನದಿಂದ ಆತ್ಮಹತ್ಯೆ ಮಾಡಿಕೊಂಡಳು? ಹೇಳು ರುದ್ರ, ಹೇಳು. ಆಪತ್ತು, ಅವಮಾನ, ಅಪಮಾನ ಎಂದು ತಂದುಕೊಂಡವಳಲ್ಲ ನಾನು. ಅಪಮಾನ ಮಾಡಿ ಅವಮಾನಗೊಳಿಸಿ ಆಪತ್ತು ತಂದೊದಗಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ. ಹೇ ರುದ್ರ, ನಿನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದ ಕುಲಘಾತುಕ ಯಾರು? ಹೇಳು ರುದ್ರ, ಹೇಳು. ಹೇಳು ರುದ್ರ, ಅವ್ರು ಯಾರಂತ ಹೇಳು. ಆ ಕುಲಪಾತಕ ಬೇರೆ ಯಾರು ಅಲ್ಲ, ಈ ನಿಮ್ಮ ಪವಿತ್ರವಾದ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಾತೆ. ಏನ್ ಹೇಳ್ತಾ ಇದೀಯ ನೀನು? ಏನು ನನ್ನ ಮಗ ಮಾಂತೇಶ ಎಂತ ಕೃತ್ಯಗೈದಾನೆ? ನಿಮ್ಮ ಮಗ ಮಾಡಿದ ಕೃತ್ಯವಿದೆ. ಮಹಾಂತೇಶ, ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ, 10 ಜನರಿಗೆ ಪಾಠ ಪ್ರವಚನ ಮಾಡುವ ಶಿವಚರಣರ ಮಠದ ಹಕ್ಕಿ ನೀನೆಂದು ನಾ ಭಾವಿಸಿಕೊಂಡಿದ್ದೆ. ಆದ್ರೆ ಹಸಿಮಾಂಸ ತಿನ್ನುವ ರಣ ಹತ್ತು ನೀನಾಗ್ತೀಯ ಅಂತ ನಾನು ಕನಸಿನಲ್ಲಿ ಒಪ್ಕೊಂಡಿರ್ಲಿಲ್ಲ. ಕನಸಿನಲ್ಲಿಯೂ ಕಂಡಿರ್ಲಿಲ್ಲ. ನನ್ನ ಮಗ ಎಂತ ಕೆಲಸ ಮಾಡ್ತಾನಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ ಸ್ವಾಮಿ. ಕನಸು ಮನಸ್ಸಲ್ಲೂ ಯಾರು ನೆನೆಸಿರಲಿಲ್ಲ ಈ ಸನ್ನಿವೇಶವನ್ನ. ಆದರೆ ಕನಸನ್ನ ನನಸು ಮಾಡಿಕೊಂಡು ಹೋದವನು ಈಗ ಇಲ್ಲಿಲ್ಲ. ಈಗ ಇಲ್ಲಿ ಇರುವುದು ನಾವು 3 ಜನ ಮಾತ್ರ. ನೀವೇ ಕಣ್ತುಂಬ ನೋಡಿ, ನೀವೇ ಈ ಸನ್ನಿವೇಶವನ್ನ ಕಣ್ತುಂಬ ನೋಡಿ. ಇಂಥ ಸಂತೋಷದ ಸಮಯ ಮತ್ತೆ ನಿಮಗೆಂದೂ ಸಿಗಲಾರದು. ರಾಜ್, ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವವನ ಮನೆಗೆ ಕೊಬ್ಬು ಬರುವುದು ಎನ್ನುವ ಮಾತು ಸುಳ್ಳಾಗ್ಲಿಲ್ಲ. ಧನ್ರಾಜ್, ನಾನು ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗಬಹುದಲ್ವೇ? ಏಕೆಂದರೆ ಮಾನವಂತರ ಮನೆತನದ ಮುತ್ತುಗಳು ನೀವು.
ಮದುವೆಯಾಗಿ 3 ವರ್ಷಗಳಾದರೂ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದರೆ ಸಾಕು ಅಂತ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಬೇಡ್ಕೊಂಡೆ. ಆದರೆ ನಿಮ್ಮ ಮಗ ಹಾಲು ಎರೆದವರಿಗೆ ವಿಷ ಕೊಟ್ಟು ಹೋದ. ದೊಡ್ಡವರ ಮಗನೆಂದು ಎತ್ತಿ ಆಡಿಸಿದೆ. ಕೊನೆಗೊಂದು ದಿನ ನನ್ನ ಎದೆಗೆ ಒದ್ದು ಹೋದ ನಿಮ್ಮ ಮಗ. ಮಾನವಂತರ ಮನೆತನವೆಂದು ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲ ನೀಡಿದ್ರಿ. ಈ ನಿಮ್ಮ ಋಣವನ್ನ ನಾನು ಯಾವ ಕಾಲಕ್ಕೂ ಮರೆಯಲಾರೆ. ಹಿಂದೊಮ್ಮೆ ನಾನು ನಿಮಗೊಂದು ಮಾತು ಕೊಟ್ಟಿದ್ದೆ, ನೆನಪಿದೆ? ದುಡಿಯುವವರ ಮನೆಯಲ್ಲಿ ಆಳು ಮಗ ಎಂದು ಯಜಮಾನನಾಗಲಾರ ಅಂತ ಹೇಳಿ. ಯಜಮಾನನೇ ಆಗ್ತಾನೆ, ಆಳು ಮಗನೇ ಆಗ್ತಾನೆ. ನಾನೆಷ್ಟೇ ಪ್ರಾಮಾಣಿಕತೆಯಿಂದ ದುಡಿದರು ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮಲ್ಲಿ ಮೂಡಲಿಲ್ಲ. ಕೊನೆಗೂ ಈ ಹಾಳು ಮಗನನ್ನ ಹಾಳು ಮಾಡಿಬಿಟ್ರಿ. ನಿಮ್ಮಂತವರಿಗೆ ನಾನು ಏನಂತ ಕರಿಬೇಕು? ನಿಮ್ಮಂತವರಿಗೆ ನಾನು ಏನಂತ ಕರಿಬೇಕು? ನಂಬಿದವರ ಕುತ್ತಿಗೆಯನ್ನು ಕತ್ತರಿಸುವ ಏನ್ ಮಾಡ್ತಿದ್ಯಾ ನೀನು? ದಿನ ಬೆಳಗಾದ್ರೆ ದೇವರಂತ ಕೈ ಮುಗಿಯುವ ಅವರಿಗೆ ಹಿಂದವರಿಗೆ ಏಕವಚನದಲ್ಲಿ ಮಾತಾಡ್ತಿದೆಯಲ್ಲೋ. ಮಹಾದೇವಿ, ನಿಮ್ಮ ಮನಸ್ಸಿಗೆ ನೋವಾಯಿತೆ. ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರ್ಬೇಕು. ಯಾಕೆಂದ್ರೆ ನನ್ನ ಹೆಂಡತಿ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದರೆ ಅವಳ ಕೊರಳಿಗೆ ಚಿನ್ನದ ಸರ ಹಾಕ್ತೀನಿ ಅಂತ ಹೇಳಿದ್ರಿ. ಚಿನ್ನದ ಸರ ಹಾಕಿ ಮನೆ ಮೂರ್ಖ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ ನೀವು ಹಾಕಿದ ಚಿನ್ನದ ಸರ ಅಂತ ಕಾಣುತ್ತೆ. ಅಂದು ನೀವು ಮಾಡಿದ ಉಪಕಾರನ ಇಂದು ನಿಮ್ಮ ಮಗನಿಂದ ತೀರ್ಸ್ಕೊಂಡ್ಬಿಟ್ರಿ. ರಾಜ್, ಮಾತನಾಡಿ. ಯಾಕೆ ಮೌನ ಬಿಟ್ರಿ? ಮಾತನಾಡುವ ನಾಲಿಗೆ ಸತ್ತು ಹೋಯಿತೆ, ಧೈರ್ಯ ಹೆದರಿಕೊಂಡಿತೆ, ಮಾತನಾಡುವ ರೀತಿ ತಪ್ಪಿ ಹೋಯಿತೆ. ಧನರಾಜ್, ನೀವು ಸುತ್ತು 40 ಹಳ್ಳಿಗೂ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಆದರೆ ಮಾನವಂತರ ಮನೆಯ ಅಂಗಳದಲ್ಲಿ ಹಾವೊಂದು ಹುತ್ತ ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ. 10 ಜನರಿಗೆ ನೀವು ಅಮೃತ ಕುಡಿಸಿದರೆ ನಿಮ್ಮ ಮನೆಯಲ್ಲಿರುವ ಹುತ್ತದಲ್ಲಿರುವ ಹಾವು ವಿಷಬಡಿಸಿತು. ಹೆತ್ತವರಾಗಿ ನೀವು ಇದನ್ನ ಅರ್ಥ ಮಾಡಿಕೊಳ್ಳಿಲ್ಲ. 10 ಜನರಿಗೆ ನೀವು ಬೊಟ್ಟು ಮಾಡಿ ತೋರಿಸಿದರೆ ನಿಮ್ಮ ಅನ್ನದ ತಟ್ಟೆಯಲ್ಲಿ ಬಿದ್ದ ಸತ್ತ ಹಂದಿಯನ್ನ ನೀವು ಮರೆತು ಬಿಟ್ರಿ. ಇದು ಕಥೆಯಲ್ಲ, ಇದು ವ್ಯಥೆ. ರುದ್ರ, ದಯವಿಟ್ಟು ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಮನ ನೋಯುವಂತ ಮಾತುಗಳನ್ನ ಆಡಬೇಡ ರುದ್ರ, ಮಾತಾಡಬೇಡ. ಮಹಾದೇವಿ, ನೀನು ಮೌನವಾಗಿ ಸುಮ್ಮನೆ ನಿಲ್ಲು. ಯಾಕೆಂದರೆ ಮನನೊಂದು ಮಾತನಾಡುವವರ ಮಧ್ಯೆ ಮಾತನಾಡುವುದು ಶುದ್ಧ ಅಪರಾಧ ಕಣೆ. ಮಾತನಾಡು ರುದ್ರ, ಮಾತನಾಡು. ನಿನ್ನ ಮನಸ್ಸಿಗೆ ಏನು ಮಾತನಾಡಬೇಕೆನಿಸುತ್ತದೆಯೋ ಎಲ್ಲವನ್ನೂ ಮಾತನಾಡು. ಯಾಕೆಂದ್ರೆ ಸತ್ತು ಮಲಗಿರುವವಳು ನಿನ್ನ ಹೆತ್ತ ಕರುಳಿನ ಬಳ್ಳಿ ಕಣೋ. ಹೆತ್ತ ಕರುಳಿನ ಸಂಕಟ ಏನು ಅಂತ ಮಗಳನ್ನ ಕಳ್ಕೊಂಡ ಹೆತ್ತ ತಂದೆ ತಾಯಿಗಳಿಗೆ ಗೊತ್ತೇ ವಿನಃ ನಿಂತು ನೋಡುವವರಿಗಲ್ಲ ರುದ್ರ, ನಿಂತು ನೋಡುವವರಿಗಲ್ಲ. ಮಾತನಾಡು ರುದ್ರ, ನೀನು ಏನು ಮಾತನಾಡಿದ್ರು ನಾನು ಎಂದೂ ತಪ್ಪು ತಿಳಿದುಕೊಳ್ಳೋದಿಲ್ಲ. ನೋಡು ರುದ್ರ, ಈಗ ನಿನ್ನ ಮಗಳು ಸತ್ತಿಲ್ವ ರುದ್ರ? ನನ್ನ ಮನೆಯ ಮಗಳು ಸತ್ತಿದ್ದಾಳೆ ಕಣ.
ಮದುವೆ ನಿಂತು ಹೋಗಿರುವುದು ನಿನ್ನ ಮಗಳದಲ್ಲ, ನನ್ನ ಮನೆಯ ಮಗಳ ಮದುವೆ ನಿಂತು ಹೋಗಿದೆ. ಹುಚ್ಚು ಆವೇಶದಲ್ಲಿ ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ವೋ. ತಪ್ಪು ಯಾರೇ ಮಾಡಿರಲಿ ಅದು ತಪ್ಪು ತಪ್ಪೇ. ತಪ್ಪು ಮಾಡಿದವನು ಎಂಥ ದೊಡ್ಡವನಾದರೂ ನೋಡುವವರ ಕಣ್ಣಿಗೆ ಅವನು ಸಣ್ಣವನಾಗಿಯೇ ಕಾಣ್ತಾನೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಯಾವತ್ತೂ ತಪ್ಪಬಾರದು. ಈಗ ನೀನು ನಮಗೆ ಬರೀ ಮಾತಿನ ಪೆಟ್ಟಿನಿಂದ ಹೊಡೆದರೆ ಸಾಲದು ರುದ್ರ, ನಿನ್ನ ಕಾಲಲ್ಲಿರುವ ಚಪ್ಪಲಿಂದ ಹೊಡೆದ್ರು ನಾನೇನು ತಪ್ಪು ತಿಳಿದುಕೊಳ್ಳುವುದಿಲ್ಲ. ಯಾಕಂದ್ರೆ ತಪ್ಪು ಮಾಡುವ ಮಕ್ಕಳನ್ನ ಹಡೆದದ್ದು ಹೆತ್ತವರಾದ ನಮ್ಮ ಕರ್ಮ. ಆ ಕರ್ಮ ಕಳೆದುಕೊಳ್ಳಬೇಕಾದದ್ದು ಹಡೆದವರಾದ ನಮ್ಮ ಧರ್ಮ. ನೀನು ಮಾತನಾಡುವುದರಲ್ಲಿ ಯಾವ ತಪ್ಪು ಇಲ್ಲ ರುದ್ರ, ಯಾವ ತಪ್ಪು ಇಲ್ಲ. ನೋಡು ರುದ್ರ, ನೀನು ಎಷ್ಟೇ ಮಾತನಾಡಿದ್ರು ನಿನ್ನ ಮಾತಿನಿಂದ ನಾವು ಮನಸ್ಸು ನೋಯಿಸ್ಕೊಳ್ಬಾರ್ದು. ಯಾಕಂದ್ರೆ ನೋಡುದ್ರ, ನೀನೆಷ್ಟೇ ಅತ್ರು ಕರೆದ್ರು, ನೀನೆಷ್ಟೇ ನಮ್ಮನ್ನ ಬೈಕೊಂಡ್ರು, ಹೋದ ನಿನ್ನ ಮನೆಯ ಮಾನ, ಮಗಳ ಪ್ರಾಣ ಮರಳಿ ಬರಲಾರದು ರುದ್ರ, ಮರಳಿ ಬರಲಾರದು. ನಾನೊಂದು ಮಾತು ಕೇಳ್ತೀನಿ, ನಾನು ನಿನ್ನ ಹತ್ರ ಒಂದು ಭಿಕ್ಷೆ ಕೇಳ್ತೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡ ರುದ್ರ, ಹೇಳಬೇಡ. ಅದೇನು ಕೇಳ್ಬೇಕಂತೀರಾ ಕೇಳಿ. ನೀನು ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಆಯ್ತು ದಣಿ, ಅದೇನು ಕೇಳ್ಬೇಕಂತಿದ್ದೀರೋ ಕೇಳಿ. ರುದ್ರ, ಸುತ್ತು 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರ ಮನೆತನವಿದು ನಮ್ಮದು. ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ ಹುಚ್ಚು ಆವೇಶದಲ್ಲಿ ಈ ಕೃತ್ಯಗೈದವನಿಗೆ ಶಿಕ್ಷೆ ಯಾವತ್ತೂ ತಪ್ಪಬಾರದು. ಆದರೆ ಆ ಶಿಕ್ಷೆ ಕೊಡುವುದು ನಿನ್ನ ಕೈಯಿಂದ ಆಗಬಾರದು, ಅದು ನನ್ನ ಕೈಯಾರ ಆಗಬೇಕು. ಯಾಕೆಂದ್ರೆ ಸುತ್ತು 40 ಹಳ್ಳಿಯ ಜನರಿಗೆ ಶಿಕ್ಷೆ ಕೊಟ್ಟ ನಾನು ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದರೆ ಆ ಭಗವಂತ ಅಷ್ಟೇ ಯಾಕೋ, ಕುಳಿತಿರುವ ಈ ಜನ ಕೂಡ ನನ್ನನ್ನು ಮೆಚ್ಚಲಾರರು. ಅದಕ್ಕಾಗಿ ರುದ್ರ, ಆ ಶಿಕ್ಷೆ ಕೊಡುವ ಭಾರ ನನಗೆ ಬಿಡು. ಅದಕ್ಕೋಸ್ಕರ ನಾನೇನು ಮಾಡಬೇಕು? ಅದಕ್ಕೋಸ್ಕರ ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳು ಆತ್ಮಹತ್ಯೆ ಅಂತ ಹೇಳಬಾರ್ದು ರುದ್ರ. ಇದೊಂದು ಆಕಸ್ಮಿಕ ಸಾವು. ಆಕಸ್ಮಿಕ ಸಾವಿನಿಂದ ನನ್ನ ಮಗಳು ಸತ್ತಿದ್ದಾಳೆ ಎಂದು ತಿಳಿದು ಮದುವೆಗೆ ಬಂದವರಿಗೆ ಹೇಳಿ ಕಳಿಸುವ ಭಾರ ನಿನ್ನದು. ನೋಡುದ್ರ, ಈ ನಿನ್ನ ಮಗಳ ಸಾವಿನಿಂದ ಈ ನನ್ನ ಮನೆಯ ಮಾನವಂತರ ಮನೆತನ ಮರ್ಯಾದೆ ಮಣ್ಣು ಪಾಲಾಗಬಾರ್ದು ರುದ್ರ. ಅದಕ್ಕಾಗಿ ನನ್ನ ಮನೆತನದ ಮಾನವನ್ನು ಉಳಿಸಿಕೊಡುವಂತ ನಾನು ನಿನ್ನ ಕೈ ಮುಗಿದು ಕೇಳ್ತೀನಿ. ಇಷ್ಟಕ್ಕೂ ನಿನಗೆ ಕರುಣೆ ಬಾರದೆ ಹೋದರೆ ನಾನು ನಿನ್ನ ಕಾಲಿಗೆ ಬಿದ್ದು ಧನ್ರಾಜ್, ಅತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಆದರೆ ನೀನು ಹೇಳುವ ಮಾತು ಅತ್ತರೆ ಕಣ್ಣೀರು ಬಾರದಂತೆ ಅಳು ಎಂದು ಹೇಳಿದಂತಾಯಿತು ಈ ನಿನ್ನ ಮಾತಿನ ಅರ್ಥ. ರುದ್ರ, ಹೌದು ರುದ್ರ, ಹೌದು, ಇದು ಅನಿವಾರ್ಯ ರುದ್ರ. ಏನು ಮಾಡುವುದಿದೆ ನೋಡು ರುದ್ರ, ಕೈ ಸುಟ್ಟ ದೀಪದ ಮೇಲಿನ ಕೋಪಕ್ಕೆ ಪಣಿತಿನೇ ಒಡಿಬಾರ್ದು ರುದ್ರ, ಒಡಿಬಾರ್ದು. ಹೌದು ರುದ್ರ, ಮಗ ಮಾಡಿದ ತಪ್ಪಿಗಾಗಿ ಈ ಮನೆತನಕ್ಕೆ ಕುಂತು ಬೇಡ. ನೀನು ಇದೇ ಮನೆಯಲ್ಲಿ ಬೆಳೆದಿದೀಯ ನೋಡು, ಇದು ಒಂದು ಭಾರ ಹೊರು ಅಂತ ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡ ರುದ್ರ, ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಮಹಾದೇವಿ, ನಮ್ಮ ಮನೆತನದ ಮೇಲೆ ಈ ರುದ್ರ ಇಟ್ಟಿರುವ ಅಭಿಮಾನವನ್ನ ಹೆತ್ತ ನಿನ್ನ ಮಗ ಇಡ್ಲಿಲ್ವಲ್ಲೇ ಕಣೆ, ಇಡ್ಲಿಲ್ಲ. ಅದನ್ನ ಮೊದಲು ನೀನು ಅರ್ಥ ಮಾಡಿಕೋ.
ರುದ್ರ, ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡು. ಮದುವೆಗೆ ಬಂದವರಿಗೆ ನಾನು ಹೇಳಿ ಕಳಿಸ್ತೀನಿ. ನಿಲ್ಲು ಧನರಾಜ್. ನಿಮ್ಮ ಮನೆಯ ಅನ್ನ ಉಂಡ ಋಣಕ್ಕಾಗಿ ನಿಮ್ಮ ಮಾತನ್ನ ನಾನು ನಡೆಸಿಕೊಡ್ತೀನಿ. ಆದರೆ ನನ್ನ ಮಗಳ ಸಾವಿಗೆ ನಿನ್ನ ಮಗನಿಗೆ ಶಿಕ್ಷೆ ಕೊಡದೆ ಹೋದರೆ ರುದ್ರ, ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ ನಾನು. ಒಂದು ವೇಳೆ ನಾನು ನನ್ನ ಮಗನಿಗೆ ಶಿಕ್ಷೆ ಕೊಡದೆ ಹೋದ್ರೆ ನಾನು ಮಾತು ಕೊಟ್ಟು ತಪ್ಪಿದಂತಾಗುತ್ತೆ. ಇದನ್ನ ನೀನೇ ಮುಂದೆ ಕಾದು ನೋಡು ರುದ್ರ, ಕಾದು ನೋಡು. ನೋಡಿ, ದಯವಿಟ್ಟು ನಿಮ್ಮಿಬ್ಬರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೋಡಿ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡೋದು ಒಳ್ಳೇದಲ್ಲ. ಮಗ ಮಾಡಿದ ತಪ್ಪೆ. ನೋಡಿ, ಅವನನ್ನ ಈ ಊರು ಬಿಟ್ಟು ದೂರ ಕಳಿಸೋಣ ರೀ. ಆದ್ರೆ ನಿಮ್ಮ ತಲೆಯಲ್ಲಿರುವ ಈ ಕೆಟ್ಟ ವಿಚಾರವನ್ನು ಮೊದಲು ಕಡ್ದು ಹಾಕಿರಿ. ನಿಮಗೆ ಕೈ ಮುಗಿತೀನಿ ಇಂಥ ವಿಚಾರಗಳನ್ನು ಮಾತ್ರ ಮಾಡಬೇಡಿ. ಹೇ ಮಹಾದೇವಿ, ಇದು ನಿನಗೆ ಅರ್ಥವಾಗದ ವಿಷಯ. ಅಲ್ಲ ಸ್ವಾಮಿ, ಹೊರಡು ಮೊದಲು ನೀನು ಇಲ್ಲಿಂದ. ಮಾತಾಡಿ ಕೇಳಿ. ಹೊರಡು ಮೊದಲು ನೀನು ಇಲ್ಲಿಂದ. ದೇವ, ಎಂಥ ದುರಂತಕ್ಕೆ ನನ್ನನ್ನು ಅಡಿ ಮಾಡಿರುವೆ. ಹೆತ್ತ ಕರಳನ್ನು ಕತ್ತರಿಸಿಕೊಂಡರೂ ತುತ್ತು ಇಟ್ಟವರ ಋಣಕ್ಕೆ ಬಂಧಿಸಿ ಬಿಟ್ಟೆ. ಅದಕ್ಕೆ ಅಂದಿರಬೇಕು, ಹೆತ್ತ ಮಕ್ಕಳಿಗಿಂತ ಅನ್ನ ಕೊಟ್ಟವರು ಭಾರವೆಂದು. ಅಂಬಿಕಾ, ಅಂಬಿಕಾ, ಈ ಸಂದರ್ಭದಲ್ಲಿ ಈ ನಿನ್ನ ತಂದೆ ಅಸಹಾಯಕನಮ್ಮ, ಅಸಹಾಯಕ. ಮರಳಿ ಬಾರದೂರಿಗೆ ನನ್ನ ಪಯಣ, ಮರಳಿ ಬಾರದೂರಿಗೆ ನನ್ನ ಪಯಣ. ಹೇಳಲಾಗದ ಮಾತಿನಲ್ಲಿ, ನೋಡಲಾಗದ ಕಣ್ಣಿನಲ್ಲಿ, ಕಾಣಲಾಗದ ಜಾಗದಲ್ಲಿ, ಕೇಳಲಾಗದ ಕಿವಿಯಲ್ಲಿ, ಕೊಚ್ಚಿಟ್ಟು ಬಿಟ್ಟು ಕಲ್ಲು ಗೌಗ ವಿಧಿಯಲೋ ಇಲ್ಲ, ವಿಧಿಯಲೋ ಇಲ್ಲ. ಮರಳಿ ಬಾರದೂರಿಗೆ ನಿನ್ನ ಪಯಣ, ಪಯಣ, ಪಯಣ. ದಿನನಿತ್ಯ ಆಗಲು ಹಿರಡು ಈ ರೀತಿ ಗತಿಸುವಾದ ದುರಂತವನ್ನು ನೆನೆಸುತ್ತಾ ಕುಳಿತರೆ ಮರಳಿ ಬರುವುದಿಲ್ಲ ರುದ್ರನ ಮಗ. ನೋಡಿ, ಮಗ ಮಾಡಿದ ತಪ್ಪನ್ನು ಮನ್ನಿಸಿ ಅವನನ್ನು ಮದುವೆ ಮಾಡಿ ಈ ಊರು ಬಿಟ್ಟು ಅವನನ್ನ ದೂರ ಕಳಿಸೋಣ ರೀ. ಆದ್ರೆ ನೀವು ಮಗನ ಚಿಂತೆ ಒಳಗೆ
3 ದಿನ ಮಾದರೂ ಒಂದು ತುತ್ತು ಅನ್ನ ಕೂಡ ಊಟ ಮಾಡಿಲ್ಲ. ಹೀಗೆ ಆದ್ರೆ ನಿಮ್ಮ ಗತಿ ಏನಾಗತ್ತಂತ ಯೋಚನೆ ಮಾಡಿದ್ದೀರಾ? ಬದುಕುತ್ತಿರುವ ನನ್ನ ಗತಿ ಮಗ ಮಾಡಿದ ಹೀನ ಕೃತ್ಯಕ್ಕೆ ಈ ಮನೆಯ ಮಾನ ಪ್ರಾಣ ಮಣ್ಣು ಪಾಲಾಗುವ ಪ್ರಸಂಗದಲ್ಲಿ ಪ್ರಾಣಕ್ಕಿಂತ ಹೆಚ್ಚಿ ಪ್ರೀತಿ ಮಾಡೋ ಮಗಳು ಪ್ರಾಣನೇ ಬಲಿ ಕೊಟ್ಟು ಈ ಮನೆಯ ಮಾನ ಪ್ರಾಣ ಉಳಿಸಿದ ಪುಣ್ಯಾತ್ಮನ ಋಣ ನಾವು ಯಾವತ್ತು ಮರಿಬಾರ್ದು ಮಹಾದೇವಿ, ಮರಿಬಾರ್ದು. ಹುಚ್ಚು ಆವೇಶದಲ್ಲಿ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಯಾವತ್ತು ತಪ್ಪಬಾರದು ಮಹಾದೇವಿ, ತಪ್ಪಬಾರದು. ನ್ಯಾಯವಂತನಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಮಗ ಮಾಡಿದ ತಪ್ಪಿಗಾಗಿ ಈಗ ನಾನು ಕೇಳೋ ಪ್ರಶ್ನೆಗೆ ಸರಿ, ಮರಳಿ ನನ್ನನ್ನೇ ಪ್ರಶ್ನೆ ಮಾಡಬೇಡವೆ ಮಹಾದೇವಿ, ಮಾಡಬೇಡ. ಸರಿ ಸ್ವಾಮಿ, ಅದೇನಂತ ಕೇಳಿ. ಮಹಾದೇವಿ, ನಾನು ನಿನಗೇನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಅಂದ್ರೆ ನನ್ನ ಪಾಲಿನ ದೇವರೂರಿ ನೀವು. ಹೌದಲ್ವೇ? ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ. ತಿರಸ್ಕರಿಸಿದರೆ ಅಂತವಳು ಪತಿಗೆ ದ್ರೋಹ ಮಾಡುವ ಸತಿ ದ್ರೋಹಿ ಅವಳು. ಮಹಾದೇವಿ, ಹಾಗಾದ್ರೆ ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀನಿ ಅಂತ ನೀ ನನಗೆ ಮಾತು ಕೊಡು. ಸರಿ ಸ್ವಾಮಿ, ನಿಮ್ಮ ಮಾತು ಯಾವುದೇ ಇದ್ರು ಅದನ್ನ ನಾನು ನಡೆಸ್ಕೊಡ್ತೀನಿ. ಸ್ವಾಮಿ, ಕಷ್ಟಗಳಾಗುವುದಕ್ಕಿಂತ ಆ ನಿಮ್ಮ ಅಂತರಂಗದ ಮಾತನ್ನು ಬಹಿರಂಗ ಪಡಿಸ್ಬೋದಲ್ಲ ಸ್ವಾಮಿ? ಯಾಕೆ ಮಹಾದೇವಿ, ಯಾಕೆ ಅಲ್ವೇ? ಈಗ ತಾನೇ ಪತಿ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ಅಂತ ನಿನ್ನ ಬಾಯಾರೇನೆ ಹೇಳಿದೆ. ಈಗ ಈ ಪತಿಯ ಮಾತಿನ ಮರ್ಮವನ್ನು ಅರಿಯುವ ಅವಶ್ಯಕತೆ ನಿನಗಿಲ್ಲ. ನೀ ನನ್ನ ಮಾತು ನಡೆಸ್ಕೊಡ್ತೀಯೋ ಇಲ್ವೋ ಅಷ್ಟೇ ಹೇಳು ಮಹಾದೇವಿ, ಹೇಳು. ದಯವಿಟ್ಟು ಕೋಪ ಮಾಡ್ಕೋಬೇಡರಿ, ಕೋಪ ಮಾಡ್ಕೋಬೇಡಿ. ನೋಡಿ, ನಿಮ್ಮ ಮಾತು ಯಾವುದೇ ಇದ್ರು ಅದನ್ನ ನಾನು ನಡೆಸ್ಕೊಡ್ತೀನಿ ಅಂತ ನನ್ನ ಹೆತ್ತ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನಿಮ್ಮ ಮಾತನ್ನು ನಾನು ಖಂಡಿತ ನಡೆಸ್ಕೊಡ್ತೀನಿ ರೀ. ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ತಂದಿರುವ ಈ ಹಾಲಿನ ಅವಶ್ಯಕತೆ ಇಂದು ನನಗಿಲ್ಲ ಮಹಾದೇವಿ, ನನಗಿಲ್ಲ. ಆದರೆ ಹೆತ್ತ ತಾಯಿಯ ಕೈಯಾರೆ ನಿತ್ಯ 10 ಗಂಟೆಗೆ ಕುಡಿಯುವ ಆ ನಿನ್ನ ಮಗ ಮಹಾಂತೇಶ ಕುಡಿಯಬೇಕು. ಆದರೆ ಅವ ಕುಡಿಯುವ ಹಾಲಿನಲ್ಲಿ ಅವ ಕುಡಿಯುವ ಹಾಲಿನಲ್ಲಿ ವಿಷ ಬೆರೆಸಿ ಕೊಂದು ಬಿಡು ಅವನ್ನ. ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ? ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ? ಇಲ್ಲ 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 ರೀ, ಇಲ್ಲ. ಇದು ನನ್ನಿಂದ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಹೆತ್ತ ಮಗನಿಗೆ ಹೆತ್ತ ತಾಯಿಯಾಗಿ ವಿಷ ಹಾಕಿ ಕೊಂದಾಕು ಅಂತ ಹೇಳ್ತಾ ಇದ್ದೀರಲ್ಲ ರೀ. ಹೆತ್ತ ಮಗನನ್ನು ಅದು ಹೇಗೆ ಕೊಂದಾಕ್ಲಿ ಸ್ವಾಮಿ, ಹೇಗೆ ಕೊಂದಾಕ್ಲಿ? 9 ತಿಂಗಳ ಹೊತ್ತು ಹೆತ್ತು ಜೋಪಾನ ಮಾಡಿ ಸಾಕಿ ಸಲವಿ ಈ ನನ್ನ ಕೈಗಳಿಂದ ಅಮೃತ ಉಣಿಸಿದ ನನ್ನ ಮಗನಿಗೆ ವಿಷ ಹಾಕಿ ಕೊಂದಾಕು ಅಂತ ಹೇಳ್ತಾ ಇದ್ದೀರಲ್ಲ.
ಹೌದು ಮಹಾದೇವಿ, ಹೌದು. ಹೆತ್ತ ಕರುಳಿನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಕಣೆ. 9 ತಿಂಗಳ ಹೊತ್ತು ಹೆತ್ತು ಎದೆ ಹಾಲು ಉಣಿಸಿ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಆ ಹೆತ್ತ ಕರುಳಿನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಕಣೆ. ಆದರೆ ಆ ವಿಧಿ ವಿಲಾಸದ ದುರಂತದಲ್ಲಿ ಹೆತ್ತವರೇ ಹೆತ್ತ ಮಗನ ಪ್ರಾಣ ತೆಗೆಯಬೇಕೆಂದು ಆ ಬ್ರಹ್ಮ ನಮ್ಮ ಹಣೆ ಬರಹದಲ್ಲಿ ಬರೆದು ಕಳಿಸಿರುವಾಗ ಅದನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಮಹಾದೇವಿ, ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಮಗನೆಂಬ ಮಮಕಾರದ ಹುಚ್ಚನ್ನು ನಿನ್ನ ಮನದಲ್ಲಿ ಸುಟ್ಟು ಹಾಕು. ಮಾನವಂತರ ಮನೆಯಲ್ಲಿ ಹುಟ್ಟಿ ಮಾನ ಕಳೆಯಲು ಮುಂದಾದ ನಿನ್ನ ಹೆತ್ತ ಮಗ ಮಹಾಂತೇಶನ ಪ್ರಾಣ ತೆಗೆಯಲು ನೀನು ಮುಂದಾಗು. ಮಾನವಂತರ ಮನೆ ಹೆಣ್ಣಾಗಿ ಮಾನವಂತರ ಮನೆಯ ಮಾನವನ್ನು ಕಾಪಾಡುವುದು ಹೆಣ್ಣಾದ ನಿನ್ನ ಧರ್ಮ. ಮಾನವಂತರಿಗೆ ಪ್ರಾಣ ಹೋದ್ರು ಮಾನ ಬೇಕು ಕಣೆ, ಮಾನ ಬೇಕು. ಸ್ವಾಮಿ, ಮಗ ಸಾಯ್ತನಲ್ಲ ಅಂತ ನಾನು ಚಿಂತೆ ಮಾಡ್ತಾ ಇಲ್ಲ ರೀ. ಹೆತ್ತ ತಾಯಿಯಾಗಿ ಹೆತ್ತ ಮಗನಿಗೆ ವಿಷ ಹಾಕಿ ಕೊಲ್ಲುವ ತಾಯಂದ್ರೆ ಉಂಟೇ ಈಗಿನ ಜಗತ್ತಿನಲ್ಲಿ? ಉಂಟು ಮಹಾದೇವಿ, ಪುರಾಣ ಪುಣ್ಯ ಕಥೆಗಳಲ್ಲಿ ಅನೇಕ ಉದಾಹರಣೆಗಳುಂಟು. ಭಕ್ತ ಸಿರಿಯಾಳನ ಸತಿ ಚಂದ್ರಮತಿ ಮಾಡಿಕೊಂಡನ ಗಂಡನ ಮಾತನ್ನು ನಡೆಸಿಕೊಡಲು ಹೆತ್ತ ಮಗನನ್ನೇ ಮಾರಣ ಹೋಮ ಮಾಡಲಿಲ್ವೇ ಮಹಾದೇವಿ? ಅದರಂತೆ ಬಾಲಚಂದ್ರನ ಹೆಂಡತಿ ಅನುಸೂಯ ಗಂಡನ ಆಜ್ಞೆ ಪಾಲಿಸುವುದಕ್ಕಾಗಿ ಮಗನನ್ನೇ ಮಾರಣ ಹೋಮ ಮಾಡಲಿಲ್ವೇ ಮಹಾದೇವಿ? ಅದರಂತೆ ನಮ್ಮ ಮನೆತನದ ಮಾನವನ್ನು ಕಳೆಯಲು ಮುಂದಾದ ನಿನ್ನ ಹೆತ್ತ ಮಗನ ಪ್ರಾಣ ತೆಗೆಯಲು ನೀನು ಮುಂದಾಗಬೇಕು. ಅಷ್ಟೇ ಯಾಕೆ ಮಹಾದೇವಿ, ಕವಿಗಳಾದ LAC ಆಳ್ಗಿಯವರು ಒಂದು ಮಾತು ಹೇಳಿದ್ದಾರೆ, ಪ್ರಾಣ ಹೋದ್ರೂ ಮಾನ ಬೇಕು ಅಂತ. ಅಂತ ಮಹಾನ್ ಚೇತರ ನಾಣ್ಣುಡಿಯನ್ನು ನಾವು ಪಾಲಿಸಲೇಬೇಕು ಮಹಾದೇವಿ, ಪಾಲಿಸಲೇಬೇಕು ಮಹಾದೇವಿ. ಹೇಳಿ, ಯಾವುದು? ನೋಡು ಮಹಾದೇವಿ, ನಾನು ನಿನ್ನ ಹತ್ರ ಒಂದೇ ಒಂದು ಮಾತು ಕೇಳ್ತೀನಿ. ಯಾವುದು ರೀ ಅದು? ನಿನಗೆ ಮಗ ಬೇಕು, ತಾಳಿ ಕಟ್ಟಿದ ನಿನ್ನ ಗಂಡ ಬೇಕು. ಮಹಾದೇವಿ, ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು, ಹೇಳು ಮಹಾದೇವಿ, ಹೇಳು. ಸ್ವಾಮಿ, ನೀವು ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾನು ನಿಮಗೇನಂತ ಉತ್ತರಿಸಲಿ ರೀ? ನಾನು ನಿಮಗೇನಂತ ಉತ್ತರಿಸಲಿ? ನನ್ನ ಮಗ ಮತ್ತು ಈ ಮಾಂಗಲ್ಯ ಕಟ್ಟಿದ ನನ್ನ ಗಂಡ, ಇವು ಎರಡು ನನಗೆ ಕಣ್ಣುಗಳಿದ್ದಾಗೆ ರೀ. ಈ ಎರಡು ಕಣ್ಣುಗಳಲ್ಲಿ ಯಾವುದನ್ನು ಬೇಕನ್ನಲಿ, ಯಾವುದನ್ನು ಬೇಡ ಅಂತ ಹೇಳಲಿ. ಆದ್ರೆ ಹೆಣ್ಣಿನ ಸ್ಥಾನದಲ್ಲಿ ನಿಂತು ಪತಿಯ ಮಾತನ್ನು ಪಾಲಿಸುವುದಕ್ಕಾಗಿ, ಈ ಸತಿ ಧರ್ಮ ಉಳಿಸುವುದಕ್ಕಾಗಿ ನಾನು ಕೇಳುವುದು ಒಂದೇ ಒಂದು ಮಾತು. ಅದಾವ ಮಾತು ಮಹಾದೇವಿ? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು. ಇದೆಯಲ್ಲವೇ, ಇದೆಯಲ್ಲವೇ ಸತಿ ಧರ್ಮ? ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ಬರವು, ಸಿಂಧೂರ ಅಗಡವು ಒಳ್ಳೆಯ ಮಾತುಗಳನ್ನೇ ಆಡಿದೆ. ನಮ್ಮ ಭಾರತ ಸಂಸ್ಕೃತಿಯ ಆರ್ಯ ನಾರಿ ಯಾವ ಮಾತನ್ನ ಹೇಳಬೇಕಾಗಿತ್ತು ಅದೇ ಮಾತನ್ನೇ ನಿನ್ನ ಬಾಯಾರೆ ಹೇಳಿದೆ. ಮಹಾದೇವಿ, ಈಗ ಹೆಚ್ಚು ಹೊತ್ತು ಸಮಯ ಕಳೆಯುವುದು ಬೇಡ. ಯಾಕೆಂದರೆ
ಈಗ ಮಗ ಮನೆಗೆ ಬರುವ ಸಮಯ. ನಿತ್ಯ ರಾತ್ರಿ 10 ಗಂಟೆಗೆ ಹೆತ್ತ ತಾಯಿಯ ಕೈಯಾರೆ ಹಾಲು ಕುಡಿಯುವ ಹಂಬಲವನ್ನು ಹೊತ್ತು ನಿನ್ನ ಮಗ ಮಹಾಂತೇಶ ಬರ್ತಾನೆ. ಅವ ಕುಡಿಯುವ ಹಾಲಿನಲ್ಲಿ ವಿಷ ಬೆರೆಸಿ ಅವನ್ನ ಕೊಂದು ಬಿಡು. ಮಹಾದೇವಿ, ಹೇ ಮಹಾದೇವಿ, ಒಂದು ವೇಳೆ ನೀನು ಈ ಕಾರ್ಯ ಮಾಡಲು ಮುಂದಾಗದೆ ಹೋದ್ರೆ, ಒಂದು ವೇಳೆ ನೀನು ಈ ಕಾರ್ಯ ಮಾಡಲು ಮುಂದಾಗದೆ ಹೋದ್ರೆ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಜೀವಂತ ಉಳಿಯೋದಿಲ್ಲ ಕಣೆ, ಜೀವಂತ ಉಳಿಯೋದಿಲ್ಲ. ಒಂದು ವೇಳೆ ನನ್ನ ಮಾತನ್ನ ಪಾಲಿಸೋದಕ್ಕೋಸ್ಕರ ನಮ್ಮಿಬ್ಬರನ್ನು ಉಳಿಸಿ ನೀನ್ ಸತ್ರೆ ನಿನಗೆ ನನ್ನ ಆಣೆಯಾಗಿದೆ, ನಿನಗೆ ನನ್ನ ಆಣೆಯಾಗಿದೆ. ಮಹಾದೇವಿ, ಯಾವುದನ್ನ ಉಳಿಸ್ಕೊಳ್ತೀಯೋ ಯಾವುದನ್ನ ಕಳ್ಕೊಳ್ತೀಯೋ ನಿರ್ಧಾರ ನಿನಗೆ ಬಿಟ್ಟಿದ್ದು. ಮಹಾದೇವಿ, ನಾನು ಮನೆಗೆ ಮರಳಿ ಬರುವಷ್ಟರ ಒಳಗಾಗಿ ನಿನ್ನ ಮಗನ ಪ್ರಾಣ ಇರಬಾರ್ದು, ಅವನ ಹೆಣ ಇರಬೇಕು. ಒಂದು ವೇಳೆ ಅದು ನಡೆಯದೆ ಹೋದ್ರೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಜೀವಂತ ಉಳಿಯೋದಿಲ್ಲ. ಮಹಾದೇವಿ, ಯಾವುದನ್ನ ಕಳ್ಕೋತೀಯೋ ಯಾವುದನ್ನ ಉಳಿಸ್ಕೊಳ್ತೀಯೋ ನಿರ್ಧಾರ ನಿಂದು. ಮನೆತನ ಇದು ಮನೆತನ, ಮಾನವಂತರ ಮನೆತನ. ಮನೆತನ ಇದು ಮನೆತನ, ಮಾನವಂತರ ಮನೆತನ. ಮನೆತನ ಇದುವೇ ಮನೆತನ, ಮಾನವಂತರ ಮನೆತನ. ಮಾನವಂತರ ಮನೆತನ, ಮಾನವಂತರ ಮನೆತನ. ಮನೆತನ ಮನೆತನ, ಮಾನವಂತರ ಮನೆತನ. ಮನೆತನ ಮನೆತನ, ಮಾನವಂತರ ಮನೆತನ. ಮೆಚ್ಚಿದೆ ಬ್ರಹ್ಮ, ನಿನ್ನ ಬರಹಕ್ಕೆ ಮೆಚ್ಚಿದೆ. ಎಷ್ಟೊಂದು ವಿಚಿತ್ರವಾಗಿ ಬರೆದಿರುವೆ ಈ ನನ್ನ ಬದುಕೆಂಬ ಹಣೆ ಬರವನ್ನು. ಮೆಚ್ಚಿದೆ ಬ್ರಹ್ಮ, ನಿನ್ನ ಬರಹಕ್ಕೆ ಮೆಚ್ಚಿದೆ. ಅದಕ್ಕೆ ಬಲ್ಲವರು ಒಂದು ಮಾತನ್ನು ಹೇಳಿದ್ದಾರೆ, ಬ್ರಹ್ಮನ ಬರಹ ಬಲ್ಲವರು ಯಾರು ಅಂತ. ಮೆಚ್ಚಿದೆ ಬ್ರಹ್ಮ, ನಿನ್ನ ಬರಹಕ್ಕೆ ಮೆಚ್ಚಿದೆ. ಹೇ ಬ್ರಹ್ಮ, ಮಗನೆಂಬ ಹಸಿ ಮಾಂಸದ ಮುದ್ದಿಯನ್ನು ಮಾಡಿ ನನ್ನ ಹೊಡೆಯಲ್ಲಿ ಕಟ್ಟಿದೆ. ಯಾವ ರಣ ಹದ್ದುಗಳ ಕಣ್ಣಿಗೆ ಬೀಳದಂತೆ ನನಗೆ ಎಚ್ಚರ ವಹಿಸಿದೆ. ಕೊನೆಗೆ ನೀನು ಮಾಡಿದ್ದೇನು? ಹಸಿ ಮಾಂಸವನ್ನು ತಿನ್ನುವ ಹಸಿದ ಹುಲಿಯನ್ನಾಗಿ ನನ್ನನ್ನೇ ನಿಲ್ಲಿಸಿದೆ. ಮೆಚ್ಚಿದೆ ಬ್ರಹ್ಮ, ನಿನ್ನ ಬರಕ್ಕೆ ಮೆಚ್ಚಿದೆ. ಹಸಿ ಮಾಂಸ ತಿಂದರೆ ಬಲು ವಿಷ ಎಂಬುದು ನನಗೂ ಗೊತ್ತು. ಆದ್ರೆ ಏನ್ ಮಾಡ್ಲಿ? ತಿನ್ನದೆ ಹೋದರೆ ನರಕಕ್ಕೆ ದಾರಿ ಎಂದು ಕಟ್ಟಪ್ಪಣೆ ಕಟ್ಟಿದ್ದಾರೆ ನನ್ನವರು. ಹೀಗಿದ್ದಾಗ ನಾನು ಯಾವ ಕೃತ್ಯನ್ನು ಕೈಯಲ್ಲಿ, ಯಾವ ಕೃತ್ಯವನ್ನು ತಿರಸ್ಕರಿಸಲಿ ಶಿವನೇ? ಯಾವ ಕೃತ್ಯವನ್ನು ತಿರಸ್ಕರಿಸಲಿ? ಇಲ್ಲ, ನನ್ನಿಂದ ಇದು ಸಾಧ್ಯವಿಲ್ಲ.
ಸಂಬಂಧದ ತಂಬೂರಿಗ ತಲ್ತೀವರ ನೀನಲ್ಲವ ಸಂಸಾರದ ಸಾಗಾದರ ಉಂಜೀವಿನಿ ನೀನಲ್ಲವ ಮನಿ ಮನಕ ದೀಪ ನೀನಂದ ದೇವರಿಗೂ ದೇವಿ ನೀನಂದ ನಮಗಾಗಬೇಕು ಬ್ಯಾರು ಹೌದು, ಈ ನನ್ನ ಹೆತ್ತ ಕರಳು ಕಲ್ಲಾಗಲೇಬೇಕು. ಪತಿಯ ಮಾತನ್ನು ಪಾಲಿಸಬೇಕಾದರೆ ಹೆತ್ತ ಮಗನು ಸಾಯಲೇಬೇಕು, ಕಟ್ಟಿಕೊಂಡವನು ಬದುಕಲೇಬೇಕು. ಹೆತ್ತ ಮಗನನ್ನು ನಾನು ಕೊಂದಾಕಲೇಬೇಕು. ಹೇ ದೇವಾ, ಈ ಪಾಪದ ಹೆಣ್ಣು ಬದುಕಬಾರದು ಅನ್ನುವ ಇಚ್ಛೆ ನಿನ್ನದಾಗಿದ್ದರೆ ನನ್ನನ್ನು ಯಾಕೆ ಈ ಪುಣ್ಯ ಭೂಮಿ ಮೇಲೆ ಜಾರಿಸಿದೆ? ಅಂದ್ರೆ ಮಗನ ಕೊಂದ ಪಾಪಿ ಇವಳು, ಮಗನನ್ನು ಕೊಂದ ಕಟ್ಟಿಗೆ ಇವಳಲ್ಲಿ ಪಾಪದ ಕಿರೀಟವನ್ನು ಕಟ್ಟಿಕೊಂಡು ಬದುಕೋದಕ್ಕೆ ನನ್ನನ್ನು ಹುಟ್ಟಿಸಿದೆಯಾ? ಯಾಕೆ ಯಾಕೆ ನನಗಿಂತ ದುರಂತ ಸನ್ನಿವೇಶನ ತಂದೆ? ಇಲ್ಲ, ಪತಿ ಆದ್ಯ ಪಾಲಿಸುವುದಕ್ಕಾಗಿ ನಾನು ಹಾಲಿನಲ್ಲಿ ವಿಷ ಹಾಕಲೇಬೇಕು. ಬಾಳು ಒಂದು ಆಟದ ಗಿಲಕಿ ಒಗದರೆ ಯಾರಗೇನ ನಾಳಿ ಕನಸು ಒಡಗಿ ಮಡಗಿ ಅದರ ನೀಗೆ ತಂದ ಮಹಾತಾಯಿ ನೀನ ಕೊನೆ ತನಕ ತಾಯಿ ನೀನ ಕೊನೆ ತನಕ ತಾಯಿ ನೀನ ಹೇ ದೇವ, ಪತಿಯ ಆಜ್ಞೆಯಂತೆ ನಾನೀಗ ಈ ಹಾಲಿನಲ್ಲಿ ವಿಷವನ್ನು ಬೆರೆಸಿರುವೆ. ನಿನ್ನಲ್ಲಿ ಭಕ್ತಿಯಿಂದ ನಾನು ಕೇಳಿಕೊಳ್ಳೋದು ಇಷ್ಟೇ. ದಿನನಿತ್ಯ ನಿನ್ನ ಪಾದಕ್ಕೆ ಹೂವನ್ನು ಅರ್ಪಿಸಿ ಪೂಜೆ ಮಾಡುತ್ತಿರುವ ಈ ಭಕ್ತಳ ಆಸೆಯನ್ನು ಪೂರೈಸಬೇಕಾದ್ರೆ ಈ ವಿಷದ ಹಾಲು ಅಮೃತವಾಗಬೇಕು. ಈ ವಿಷದ ಹಾಲು ಅಮೃತವಾಗಬೇಕು ಅಂದಾಗ ಈ ಜಗತ್ತಿನಲ್ಲಿ ದೇವರು ಇದ್ದಾನೆ ಅಂತ ನಾನು ನಂಬ್ತೀನಿ. ಶಿವನೇ, ನಾನು ನಂಬ್ತೀನಿ. ನನ್ನ ಆಸೆ ಕೈ ಮುಗಿಯ ದೇವಿ ನಿನಗ ಮಹಾಕತಿ ಅಮ್ಮ ಅಮ್ಮ, ಏನಮ್ಮ ಮಗ ಮನೆಗೆ ಬರುವಷ್ಟರಲ್ಲಿ ಹಾಲಿನ ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ. ನಿನ್ನಂತ ತಾಯಿಯನ್ನು ಪಡೆಯಬೇಕಾದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ನಿಜವಾಗಲೂ ಪುಣ್ಯ ಪಡೆದಿರಬೇಕು. ನಾನು ಎಷ್ಟೋ ತಾಯಿಯನ್ನು ನೋಡಿದ್ದೇನೆ, ಆದರೆ ನಿನ್ನಂತ ತಾಯಿಯ ಕರುಳು ನಾನು ಎಲ್ಲಿಯೂ ನೋಡಿಲ್ಲ, ಎಲ್ಲಿಯೂ ನೋಡಿಲ್ಲ. ನಿಜ ಮಾದೇಶ, ಪ್ರೀತಿ, ಮಮತೆ, ವಾತ್ಸಲ್ಯ ತೋರಿಸುವಂತ ಎಷ್ಟೋ ತಾಯಿಯನ್ನು ನೀನು ನೋಡಿರ್ಬೋದು. ಆದ್ರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕುಡಿಸುವ ತಾಯಿನ ನೀನು ಎಲ್ಲೂ ಕಂಡಿರ್ಲಿಕ್ಕಿಲ್ಲ ಮಗನೇ, ನೀನು ಎಲ್ಲೂ ಕಂಡಿರ್ಲಿಕ್ಕಿಲ್ಲ. ನನ್ನ ಹೊಟ್ಟೆಯಲ್ಲಿ ಬಂದ ಸತ್ವ ಪರೀಕ್ಷೆಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯವು, ನಿನ್ನಂತ ಮಗನಿಗೆ ಜನ್ಮ ಕೊಟ್ಟಿದ್ದು ನನ್ನ ಪುಣ್ಯವು ತಿಳಿಯಲಿಲ್ಲ. ನೋಡು, ಮೊದಲು ಹಾಲು ಕುಡಿ, ತಗೋ. ಯಾಕಮ್ಮ ಕಣ್ಣಲ್ಲಿ ನೀರು? ಮಗನಿಗೆ ಹಾಲು ಕುಡಿಸುವ ಸಂತೋಷಕ್ಕಾಗಿ ಅಪ್ಪ ಈ ಕಣ್ಣೀರು. ಅಮ್ಮ, ಬಹುಶಃ ಇಂದು ನನ್ನ ಹುಟ್ಟುಹಬ್ಬ. ಬಹುಶಃ ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟುಹಬ್ಬ ಆಚರಿಸುವುದನ್ನು ನೀವು ಇನ್ನು ಮರ್ತಿದ್ದೀರಿ ಅಂತ ಕಾಣುತ್ತೆ. ಅಮ್ಮ,
ನನ್ನ ಹುಟ್ಟು ಹಬ್ಬದ ದಿವಸ ಹೆತ್ತ ತಾಯಿಯಾದ ನಿಮ್ಮ ಮುಂದೆ ನಾನೊಂದು ಮಾತು ಕೇಳುವುದಿದೆ. ಮಂತೇಶ, ಯಾವುದಪ್ಪ ಅದು ನಿನ್ನ ಮಾತು? ಅಮ್ಮ, ಈ ಮಾತಿಗೆ ನೀವು ಉತ್ತರ ಕೊಡಬೇಕು. ಅಮ್ಮ, ಯಾವುದಪ್ಪ ನಿನ್ನ ಮಾತು? ಅಮ್ಮ, ಇವತ್ತು ನಾನು ಮಾಡಿದ ತಪ್ಪನ್ನು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಅಮ್ಮ, ಮಗ ಮಾಡಿದ ತಪ್ಪನ್ನು ಯಾರು ಒಪ್ಪಿಕೊಳ್ಳದಿದ್ದರೂ ಹೆತ್ತ ತಾಯಿ ಕ್ಷಮಿಸುವಳೆಂಬ ನಂಬಿಕೆ ನನ್ನಲ್ಲಿದೆ. ಹೆತ್ತ ತಾಯಿಯ ಮುಂದೆ ಸತ್ಯ ಹೇಳಿದರೆ ತಮ್ಮ ವಾತ್ಸಲ್ಯದಿಂದ ಹಾಕಿ ಪ್ರೀತಿ ವಾತ್ಸಲ್ಯದಿಂದ ಕಾಪಾಡುತ್ತಾಳೆ ಎಂಬ ಕವಿಗಳ ವಾಣಿಯ ಕೂಗು ಹೇಳುತ್ತೇನೆ. ಹೀಗಿರುವಾಗ ನನ್ನ ಜೀವನದಲ್ಲಿ ಎಂದು ಮಾಡಲಾರದ ತಪ್ಪನ್ನು ನಾನು ಮಾಡಿದ್ದೇನೆ. ಆ ತಪ್ಪನ್ನು ನೀನು ಕ್ಷಮಿಸುತ್ತೇನೆ ಅಂತ ಹೇಳಬೇಕು. ಆಗ ಈ ಹಾಲನ್ನು ಕುಡಿಯುತ್ತೇನೆ. ಮಂತೇಶ, ನೀ ಮಾಡಿರುವ ತಪ್ಪು ಯಾವುದು ಅಂತ ನಾನು ತಿಳ್ಕೋಬೇಕಲ್ಲ? ಅಮ್ಮ, ಮಾನವಂತರ ಮನೆಯ ಮಗನಾಗಿ ಪುಣ್ಯವಂತರ ಹೆತ್ತ ತಂದೆ ತಾಯಿಗಳ ಕಂದನಾಗಿ ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನೆ. ಅದೇನೆಂದರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಪಾನಭಂಗ ನಾನು ಮಾಡಿದ್ದೇನೆ. ಅಮ್ಮ, ನಾನು ಮಾಡಿದ ತಪ್ಪಿಗೆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತು. ಗೊತ್ತಿಲ್ಲ. ಈಗ ತಾನೇ ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೇನೆ, ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ನೋಡಿಲ್ಲ ಅಂತ ಅನ್ಕೊಂಡಿತ್ತಂತೆ. ಈ ವಿಷಯ ನಿನಗೆ ಮೊದಲೇ ಗೊತ್ತಿಲ್ಲ? ಅಯ್ಯೋ, ಇಲ್ಲಪ್ಪ, ಈ ವಿಷಯ ನನಗೆ ಗೊತ್ತಿಲ್ಲ. ಈಗ ನೀನೇ ಹೇಳಿದಲ್ಲ, ನಿನ್ನಿಂದ ತಿಳ್ಕೊಂಡೆ. ಹೌದು ನೋಡಮ್ಮ, ಇವತ್ತು ನಾನು ಹೇಳ್ತೀನಿ, ತಪ್ಪನ್ನು ಮುಂದೆ ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣುಗಳನ್ನು ನಾನು ಹೆತ್ತ ತಾಯಿಯಂತೆ ಕಾಣುತ್ತೇನೆ. ಇನ್ನು ಮುಂದೆ ನಾನು ಯಾವ ಹೆಣ್ಣನ್ನು ಕಣ್ಣೆತ್ತಿ ಸಹ ನೋಡಲಾರೆ. ಆದರೆ ಅಮ್ಮ, ಈ ಒಂದು ತಪ್ಪನ್ನು ನೀನು ಕ್ಷಮಿಸಿ ಮಗನೇ. ನಿನ್ನ ಬಾಯಿಂದ ಮಗನೇ, ನಿನ್ನ ತಪ್ಪನ್ನು ನಾನು ಕ್ಷಮಿಸಿದ್ದೇನೆ. ಇವತ್ತಿನಿಂದ ನೀನು ನನ್ನ ಮಗನಾಗಿ ಬದುಕು. ನನ್ನ ಆಶೀರ್ವಾದ ನಿನ್ನ ಮೇಲೆ ಇದೆ ಅಂತ ನಿನ್ನ ಮಸ್ತಕವನ್ನು ನನ್ನ ತಲೆ ಮೇಲೆ ಇಟ್ಟು ಆಣೆ ಮಾಡಿ ಹೇಳುತ್ತಾನೆ. ಅಮ್ಮ, ಅಂದಾಗ ಮಾತ್ರ ನನ್ನ ಹಾಲನ್ನು ಕುಡಿವೆ. ನೀನು ಬರೀ ಹಾಲು ಕುಡಿಯುವುದಷ್ಟೇ ಅಲ್ಲಮ್ಮ, ನೀನು ನನ್ನನ್ನು ಕ್ಷಮಿಸಿದರೆ ಕುಡಿತೀನಮ್ಮ. ನೀನು ಬಿಟ್ಟ ಕೊಟ್ಟರು ನೀನು ಕ್ಷಮಿಸಿದ್ದೇನೆ ಅಂತ ಕೇಳಲಿಲ್ಲ. ಅಮ್ಮ, ಯಾಕಪ್ಪ ಮೌನವಾಗಿ ನಿಂತು ಬಿಟ್ಟೆ? ಮಂತೇಶ, ನಾನು ನಿನಗೇನಂತ ಆಶೀರ್ವಾದ ಮಾಡ್ಲಿ? ಮಂತೇಶ, ನಾನು ನಿನಗೇನಂತ ಆಶೀರ್ವಾದ ಮಾಡ್ಲಿ? ದೈವ ದೂರಾದರೆ ದೇವರ ಬಂದು ಕಾಪಾಡಲಾರ. ನಿನ್ನ ಪಾಲಿಗೆ ನಾನು ದೇವರಾಗಿ ನಿಂತರೂ ಉಳಿದುಕೊಳ್ಳೋ ಭಾಗ್ಯ ನೀನು ಪಡೆದುಕೊಂಡು ಬರಲಿಲ್ಲ. ಹೀಗಿದ್ದಾಗ ನಿನಗೇನಂತ ಆಶೀರ್ವಾದ ಮಾಡ್ಲಿ ಮಂತೇಶ? ಏನಂತ ಆಶೀರ್ವಾದ ಮಾಡ್ಲಿ? ನೋಡು,
ಮಕ್ಕಳಿಗಿಂತ ತಾಯಿ ದೊಡ್ಡವಳು. ದೊಡ್ಡವರ ಮಾತನ್ನು ಪಾಲಿಸಬೇಕಾಗಿದ್ದು ಚಿಕ್ಕವರ ಕರ್ತವ್ಯ. ಮೊದಲು ಈ ತಾಯಿ ಮಾತನ್ನು ಪಾಲಿಸಿ ನೀನು ಹಾಲು ಕುಡಿ. ಆಮೇಲೆ ನೀನು ಎಷ್ಟು ಆಶೀರ್ವಾದ ಮಾಡು ಅಂತ ಹೇಳ್ತೀಯ ಅಷ್ಟು ಆಶೀರ್ವಾದ ಈ ನಿನ್ನ ತಾಯಿ ಮಾಡ್ತಾಳಪ್ಪ. ಈ ನಿನ್ನ ತಾಯಿ ಮಾಡ್ತಾಳೆ. ಹಾಲು ಕುಡಿ. ಈ ಮಾತು ಸತ್ಯವೇನಮ್ಮ? ಸತ್ಯವಾಗೂ ಹೇಳ್ತಾ ಇದ್ದೀನಪ್ಪ. ಸರಿಯಮ್ಮ, ಮೊದಲು ಹೆತ್ತವಳ ಆಸೆ ಗೆಲ್ಲಲಿ. ಅಮ್ಮ, ತೆಗೆದುಕೊಂಡು ಬಾರಮ್ಮ ಹಾಲನ್ನ. ಈಗಲಾದರೂ ಸಂತೋಷವಾಯಿತು ನಮ್ಮ. ಈಗಲಾದರೂ ನಿನಗೆ ಆಶೀರ್ವಾದ ಮಾಡಮ್ಮ. ಮಹಂತೇಶ, ಏನಂತ ಆಶೀರ್ವಾದ ಮಾಡ್ಲ ನಾನು? ನಿನಗ ಆಶೀರ್ವಾದ ಮಾಡುವಂತ ಯೋಗ್ಯತೆ ನಾನು ಪಡ್ಕೊಂಡು ಬರ್ಲಿಲ್ಲ ಮಹಂತೇಶ. ನಿನ್ನ ಪ್ರಾಣವನ್ನು ತೆಗೆದುಕೊಳ್ಳುವಂತ ನಿನ್ನ ಅಮ್ಮ ಅಮ್ಮ ಏನು ಹೇಳುತ್ತೀವಿ? ನಿಜವನ್ನೇ ಹೇಳ್ತಾ ಇದ್ದೀನಪ್ಪ. ನೀನು ಮಾಡಿರುವ ತಪ್ಪು ನಮಗೆ ಮೊದಲೇ ಗೊತ್ತಾಗಿತ್ತು. ಅದಕ್ಕೆ ನಿಮ್ಮ ತಂದೆಯವರು ಕಟ್ಟಪ್ಪಣೆ ಕಟ್ಟಿದ್ರು. ಏನೆಂದು? ನೀನು ಬದುಕಬಾರದು ಅಂತ. ಅಮ್ಮ, ನಿಜ. ಅಂದರೆ ನೀನು ಕುಡಿದಿದ್ದು ಹಾಲಲ್ಲ ಮಗನೇ, ಕಾರ್ಕೋಟಕ್ಕೆ ವಿಷ. ನಾನೇ ನನ್ನ ಕೈಯಾರೆ ನಿನಗೆ ವಿಷ ಕುಡಿಸಿದನು. ಅಪ್ಪ, ನೀನು ಹೇಳುತ್ತಿರುವ ಮಾತು ಸತ್ಯವೇನಪ್ಪ? ಸತ್ಯವಾಗೂ ಹೇಳ್ತಾ ಇದ್ದೀನಿ ಮಹಂತೇಶ. ಅಮ್ಮ, ಈ ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕುವುದುಂಟೇನಮ್ಮ? ನನ್ನ ಹೆತ್ತವಳಾಗಿ ನೀನು ಸತ್ಯವಾಗಿ ಹೇಳ್ತಾ ಇದ್ದೀಯಲ್ಲಮ್ಮ? ಹೌದು ಮಹಂತೇಶ, ಸತ್ಯವಾಗೂ ಹೇಳ್ತಾ ಇದ್ದೀನಪ್ಪ. ನಿನ್ನ ಪಾಲಿಗೆ ಹೆತ್ತವಳ ಹಾಲು ವಿಷವಾಯಿತು. ಹೆತ್ತವಳ ಹಾಲು ವಿಷವಾಯಿತು. ಹೆತ್ತವಳ ಹಾಲು ಅಮ್ಮ, ಹೆತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯಿತದು ಆ ಬ್ರಹ್ಮ ನನ್ನ ಹಣೆ ಬರದಲ್ಲಿ ಬರೆದಿದ್ದರೆ ನಾನೇಕೆ ನಿನ್ನನ್ನು ಹೊಣೆ ಮಾಡಲಿ ತಾಯಿ? ನ್ಯಾಯಕ್ಕಾಗಿ ಮಗನನ್ನೇ ಬಲಿ ಕೊಟ್ಟ ನಿನ್ನಂತ ಶ್ರೇಷ್ಠ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಇನ್ನೊಮ್ಮೆ ನಾನು ಹುಟ್ಟಿ ಬರಲಿ ಅಂತ ಭಗವಂತನಲ್ಲಿ ಬೇಡಿಕೊಳ್ಳ. ಅಯ್ಯೋ ದೇವರೇ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ನನ್ನ ಕೈಯಾರೆ ಮಗನನ್ನು ಕೊಂದೆನಲ್ಲ. ನಾನು ನಿನ್ನ ಪಾಲಿಗೆ ತಾಯಿ ಆಗ್ಲಿಲ್ವೋ? ನಿನ್ನ ಪ್ರಾಣವನ್ನೇ ತೆಗೆದುಕೊಳ್ಳುವಂತ ಮೃತ್ಯು ದೇವತೆ ನಾನು.
ಪ್ರಾಣವನ್ನು ನಿನಗಾಗಿ ನಾ ಕಾಣದ ಆನಂದ ನೂರಾರು ಜನ್ಮದಲ್ಲೂ ಈ ಹಾಡು ನಾಡಿ ನಾವಿಂದು ಕೇಳಬೇಕು ಸಂತೋಷವಾಗಬೇಕು. ಅಯ್ಯೋ ಪಾಪಿ, ಕೊನೆಗೂ ನನ್ನ ಮಗನನ್ನ ಬಲೆ ತೆಗೆದುಕೊಂಡು ಬಿಟ್ಟೆಯ. ಇಷ್ಟೊಂದು ಕೂಗಿ ಕೇಳಿದ್ರು ಇವಳ ಮೇಲೆ ನನಗೆ ಕರುಣೆನೇ ಹುಟ್ಲಿಲ್ವೇ ಶಿವನೇ? ಇಲ್ಲ, ಮಗನನ್ನು ಕೊಂದು ಈ ಭೂಮಿ ಮೇಲೆ ನಾನು ಬದುಕಬಾರದು. ಕೂಗಿ ಕೂಗಿ ಕರೆಯುತ್ತಿರೆ ಅದಿಯ ದನಿಕೇಳಲು ಮನದ ಮನದುತ್ತದೆ ಕೈಯ ಮುಗಿದೇ ಹೇಗಾದರೂ ನೀನಲ್ಲ ಜೊತೆಗೆ ಇರು ಬಿಟ್ಟೋ ಬೇಡ ನಲ್ಲ ಬಿಟ್ಟೋ ಬೇಡ ಬಿಟ್ಟೋ ಬೇಡ ನಲ್ಲ ಬಿಟ್ಟೋ ಬೇಡ. ಕೈಯ ಮುಗಿಬೇಡ ಹೇಗಾದರೂ ನೀನಲ್ಲ ಜೊತೆಗೆ ಇರು ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಬಿಟ್ಟೋ ಬೇಡ. ಈ ಮನೆಯ ನಂದ ದೀಪವೇ ನಂದಿ ಹೋಯಿತು. ನಾ ಕಂಡ ಕನಸುಗಳೆಲ್ಲವೂ ನುಚ್ಚು ನೂರಾಗಿ ಹೋದವು. ಮಹಾದೇವಿ, ಹೇ ಮಹಾದೇವಿ, ಯಾಕೆ ಮೌನವಾಗಿ ನಿಂತಿದ್ದೀಯಾ? ಯಾಕೆ ಮಹಾದೇವಿ? ನಿನ್ನ ಮಗನ ಪ್ರಾಣ ಹೋದ ಮೇಲೆ ನೀನು ನನ್ನೊಂದಿಗೆ ಮಾತನಾಡಲು ಕೋಪವೇ? ಮಾತಾಡೆ ಮಹಾದೇವಿ, ಮಾತಾಡು. ನಾನಿಷ್ಟು ಮಾತಾಡ್ತಾ ಇದ್ರು ನೀನು ಮೌನವಾಗಿ ನಿಂತಿರುವೆಯಲ್ಲ. ಮಾತಾಡೆ ಮಹಾದೇವಿ, ಮಾತಾಡು. ಬಂದ್ರ ಬನ್ನಿ ನೋಡಿ, ನನ್ನ ಮಗ ಹೇಗೆ ಹೆಣವಾಗಿ ಬಿದ್ದಿದ್ದಾನಂತ ನೋಡಿ ನೋಡಿ. ಮಹಾದೇವಿ, ಈಗ ಮಾತು ಮುಂದುವರಿಸಬೇಡ. ಯಾಕೆಂದ್ರೆ ಮಗ ಸತ್ತ ಸುದ್ದಿ ಊರಿನ 10 ಜನರಿಗೆ ಗೊತ್ತಾದ್ರೆ ಊರವರೆಲ್ಲ ಬಂದು ಮನೆ ಮುಂದೆ ಸೇರ್ಕೊಂಡು ಬಿಡ್ತಾರೆ ಕಣೆ. ಅದಕ್ಕೆ ಅವರಿಗೆ ಗೊತ್ತಾಗುವ ಮುನ್ನ ಇದರ ಶವ ಸಂಸ್ಕಾರ ಮಾಡಿಬಿಡೋಣ. ಅದರ ಸಿದ್ಧತೆನ ನಾನು ರೆಡಿ ಮಾಡ್ತೀನಿ. ನೀನು ಇಲ್ಲೇ ಇರು ಮಹಾದೇವಿ, ಇಲ್ಲೇ ಇರು. ನಿಂತ್ಕೊಳ್ಳಿ ಸ್ವಾಮಿ. ಯಾಕೋ ಗೊತ್ತಿಲ್ಲ ರೀ, ಇವತ್ತು ಕೈ ಮುಗಿದು
ತಲೆ ಬಾಗಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಏ ಯಾಕೆ ಮಾದೇವಿ ಇವತ್ತೊಂಥರ ಮಾತಾಡ್ತಾ ಇದೆಯಲ್ಲ, ಏನಾಗಿದೆ ಕಡೆ ನಿನಗೆ? ಹೇಳೆ ಮಹಾದೇವಿ, ಹೇಳು ಮಹಾದೇವಿ. ಮುಂದೆ ನೀನು ನನ್ನ ಜೊತೆ ಬಾಳು ಸಾಗಿಸುವ ಆಸೆ ನಿನಗಿಲ್ವೇ? ಹೇಳೆ ಅಲ್ವೇ ಮಹಾದೇವಿ, ನಾನು ತೆಗೆದುಕೊಂಡ ಈ ನಿರ್ಧಾರ ನಿನಗೆ ತಪ್ಪು ಎಂದು ಕಂಡಿದ್ದೆ. ಆದರೆ ನೀನೇ ನಿನ್ನ ಕೈಯಾರೆ ಒಂದು ದೊಡ್ಡ ವಿಷ ಕೊಟ್ಬಿಡು ಕಡೆ, ಕುಡಿದು ಹಾಯಾಗಿ ಇಲ್ಲ ರೀ, ನೀವು ಸಾಯಬಾರ್ದು, ನೀವು ಬದುಕ್ಬೇಕ್ರಿ, ನೀವು ಬದುಕ್ಬೇಕು. ಯಾಕಂದ್ರೆ ನೀವು ನ್ಯಾಯವಂತರು, ಧರ್ಮವಂತರು, ನೀತಿವಂತರು. ಮನೆತನದ ಮರೆಯೋದಕ್ಕಾಗಿ ಮತ್ತೊಬ್ಬರನ್ನೇ ಬಲಿ ತೆಗೆದುಕೊಳ್ಳುವಂತ ತ್ಯಾಗವಂತರು ನೀವು. ಈ ಮನೆತನದ ಗೌರವಕ್ಕಾಗಿ ನಿಮ್ಮನ್ನೇ ನೀವೇ ತ್ಯಾಗ ಮಾಡಿಕೊಳ್ಳುವಂತ ತ್ಯಾಗ ಪುರುಷರು ನೀವು. ನಿಮ್ಮಂತರು ಈ ಭೂಮಿ ಮೇಲೆ ಬದುಕ್ಬೇಕ್ರಿ. ಆದ್ರೆ ಈ ನಮ್ಮ ಬಾಳಿನಲ್ಲಿ ಇಂಥ ದುರಂತದ ಘಟನೆ ನಡೀಬಾರ್ದಾಗಿತ್ತು, ಆದ್ರೂ ನಡೆದೇ ಹೋಯ್ತು. ಎತ್ತ ಮಗನಿಗೆ ವಿಷ ಹಾಕ್ಬೇಕಾದ್ರೆ ಈ ನನ್ನ ಕರಡು ಎಷ್ಟು ಸಂಕಟ ಪಡ್ತು ಅಂತ ನಿಮಗೇನ್ರಿ ಗೊತ್ತಾಗ್ಬೇಕು. ಅದಕ್ಕೆ ರೀ, ಆ ವ್ಯತಿ ನಿಮಗೆ ಬೇಡ ಅಂತ ಮಗನಿಗೆ ವಿಷ ಕುಡಿಸಿ ನಾನು ವಿಷ ಕುಡಿದು ಬಿಟ್ಟೆ. ಏನ್ ಮಾಡ್ಬಿಟ್ಟೆ ಮಹಾದೇವಿ? ಒಳ್ಳೆದನ್ನೇ ಮಾಡಿದ್ದೀನಿ ರೀ. ಯಾಕಂದ್ರೆ ನಿಮ್ಮಂತ ಪುಣ್ಯವಂತನ ಹೆಂಡತಿಯಾಗಿ ಬಂದಿದ್ದೀನಲ್ಲ, ನಾನೇ ಪುಣ್ಯವಂತಿರಿ, ನಾನೇ ಪುಣ್ಯವಂತೆ. ನೋಡಿ, 7 ಜನ್ಮದಲ್ಲಿ ನೀವೇ ನನ್ನ ಪತಿಯಾಗಿ ಬರಬೇಕು. 7 ಜನ್ಮದಲ್ಲಿ ನಾನೇ ನನ್ನ ಸತಿಯಾಗಿ ಬರಬೇಕು. ನನಗೆ ಆಶೀರ್ವಾದ ಮಾಡ್ತೀರಲ್ಲ, ನನಗೆ ಆಶೀರ್ವಾದ ಮಾಡಿ. ನನಗೆ ನೀವೇ ಪತಿ ಆಗ್ಬೇಕು, ನನಗೆ ನೀವೇ ಪತಿ ಆಗ್ಬೇಕು. ಮಹಾದೇವಿ, ನೀನು ಮಾಡದಿಯಲ್ವೇ ಮಹಾದೇವಿ? ಮಾನವಂತರ ಮಹಾಸಾಧ್ವಿ ನೀನು. ಪತಿ ಆಜ್ಞೆಯನ್ನು ಪಾಲಿಸಿದ ಮಹಾಸತಿ ನೀನು ಮಹಾದೇವಿ, ಮಹಾಸತಿ ನೀನು.
ಅಪರ 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 ನನ್ನ ಮಗಳು ಹುಟ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿರ್ಲಿಲ್ರಿ. ನನ್ನ ಮಗಳು ಹುಟ್ಟಿ ಈ ನಿಮ್ಮ ಮನಿನ ಮಸಾಣ ಮಾಡಿಬಿಟ್ಲಲ್ರಿ ಅಪ್ಪ, ಮನಿನ ಸ್ಮಶಾನ ಮಾಡಿಬಿಟ್ಲು. ಹಿಂಗ್ಯಾಕೆ ಯೋಚನೆ ಅಂತ ಮಾಡ್ಕೊಂಡು ಬರ್ರಿ ತಡೆರ ಬರ್ರಿ. ನನ್ನ ಮಗಳು ಹುಟ್ಲಿಲ್ಲ ಅಂದ್ರ ಇಷ್ಟೆಲ್ಲ ಅನಾಹುತ ಆಗ್ತಿರ್ಲಿಲ್ಲ. ನನ್ನ ಮಗಳು ಹುಟ್ಟಿ ಈ ಮನಿನ ಮಸಾಣ ಮಾಡಿಬಿಟ್ಟಾಳ. ಇಲ್ಲ ರುದ್ರ, ಇಲ್ಲ. ಈ ಪ್ರಪಂಚದಲ್ಲಿ ಯಾರ ಹುಟ್ಟಿಗೆ ಯಾರ ಸಾವು ಕಾರಣವಲ್ಲ, ಯಾರ ಸಾವಿಗೆ ಯಾರ ಹುಟ್ಟು ಕಾರಣವಲ್ಲ. ಮಗಳ ಪ್ರಾಣ ಕಳೆದುಕೊಂಡು ಈ ಮನೆಯ ಮಾನ ಉಳಿಸಿದ ಪುಣ್ಯಾತ್ಮ ನೀನು ರುದ್ರ, ಪುಣ್ಯಾತ್ಮ. ನೋಡು ರುದ್ರ, ನ್ಯಾಯಕ್ಕಾಗಿ, ನೀತಿಗಾಗಿ, ಧರ್ಮಕ್ಕಾಗಿ, ಸತ್ಯಕ್ಕಾಗಿ ಈ ನ್ಯಾಯವಂತರ ಮನೆ, ಈ ಧನಿಕ ಧನರಾಜನ ಮನೆ ಯಾವಾಗಲೂ ನ್ಯಾಯ ಅಂತ ಬಂದವರಿಗೆ ಯಾವತ್ತೂ ಅನ್ಯಾಯವಾಗಿಲ್ಲ, ಮುಂದೇನೂ ಅನ್ಯಾಯವಾಗಬಾರ್ದು. ಅದಕ್ಕೆ ರುದ್ರ ಒಂದು ನಿಮಿಷ ನಿಲ್ಲು. ಹೇ ಭಗವಂತ, ಈ ಭೂಮಿ ಮೇಲೆ ಸತ್ಯವಂತರಿಗೆ, ನ್ಯಾಯವಂತರಿಗೆ, ಧರ್ಮವಂತರಿಗೆ ಬೆಲೆಯೇ ಇಲ್ವೇನೋ ತಂದೆ, ಬೆಲೆಯೇ ಇಲ್ವೇ? ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ನಡೆದುಕೊಂಡವರಿಗೆ ಈ ರೀತಿ ಅನ್ಯಾಯ ಮಾಡಿದೆಯೇ ತಂದೆ? ಹೇ ದೇವ, ನನ್ನ ಕರುಳಿನ ಸಂಕಟ ನಿನಗೆ ಕೇಳ್ತಾ ಇಲ್ವೇನೋ? ಅದು ಹೇಗೆ ನಿನಗೆ ಕೇಳುತ್ತೋ? ಗರ್ಭಗುಡಿಯಲ್ಲಿ ಕಲ್ಲಾಗಿ ಕುಳಿತಿರುವ ನಿನಗೆ ಅದು ಎಂದಿಗೂ ಕೇಳಿಸಲಾರದು. ನೀನು ದೇವರಲ್ಲ, ನೀನು ದೇವರಲ್ಲ, ನೀನೊಬ್ಬ ಪಾಪಾತ್ಮ. ಅಲ್ಲ, ಇದು ನನ್ನ ಹಣೆ ಬರಹದ ಕರ್ಮ. ಅದಕ್ಕಾಗಿ ರುದ್ರ, ಇದರಲ್ಲಿ ನನ್ನ ಮನೆತನದ ಸರ್ವ ಆಸ್ತಿ ಅಂತಸ್ತು, ನನ್ನ ಮನೆಯಲ್ಲಿರುವ ವಜ್ರ ವೈಢೂರ್ಯ ದುಡ್ಡು ಎಲ್ಲವನ್ನು ಇದರಲ್ಲಿ ಇಟ್ಟಿದ್ದೇನೆ. ಇದನ್ನು ನಿನ್ನ ಹೆಸರಿಗೆ ಕಾಗದ ಬರೆದಿದ್ದೇನೆ. ನೋಡ್ರು, ಯಾವಾಗಲೂ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಬಾಳಿ ಬದುಕಿದ ಈ ಮನೆ ಇದು ಇಲ್ಲಿಗೆ ಅಂತ್ಯವಾಗಬಾರದು ರುದ್ರ. ಇದನ್ನು ಮುನ್ನಡೆಸಿಕೊಂಡು ಹೋಗುವ ಭಾರ ನಿನ್ನನ್ನೇ ಕೂಡಿದೆ ರುದ್ರ. ಇಂದಿನಿಂದ ನೀನು ಈ ಮನೆಯಲ್ಲಿ ದುಡಿಯುವ ಆಳು ಮಗ ಅಲ್ವೋ, ಈ ಮನೆಯ ಮಗ ನೀನು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಕೊಂಡೆಯ ಮುರಿದ ಮಲ್ಲಾಗಿಸಿದ ಕೊಂಬನಿಧಾರಿ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು, ನಿಲ್ಲಿಸಿ ನೋಡು, ಕೂಡಿ ಹೋಗು. ಆಡಿಸಿ ನೋಡು, ನಿಲ್ಲಿಸಿ ನೋಡು, ಕೂಡಿ ಹೋಗು. ಯಾರೇ ಬರಲಿ ಮನಸ್ಸಿಗೆ ಗೆಲುವು, ಶಾಂತಿ ದೊರಕದು. ಮಾನವಂತರ ಮನೆತನ, ಧರ್ಮವಂತರ ಮನೆತನ. ಧರ್ಮವಂತರ ಮನೆತನದಲ್ಲಿ ಹುಟ್ಟಿ ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ, ಈ ಮನೆಯ ಮರ್ಯಾದೆಯನ್ನು ಕಾಪಾಡೋಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ರಾಜಧಣಿ
ಈ ಆಸ್ತಿ ನನಗೆ ಯಾವ್ದಕ್ಕೆ ಬೇಕಾಗಿತ್ರಿ ಅಪ್ಪ? ಮುತ್ತಿನಂತ ನನ್ನ ಮಗಳ ಹೋದ್ಮೇಲೆ ಈ ಹೊಲ ಮನಿ ಬಂಗಾರ ಬೆಳ್ಳಿ ಇದನ್ನೆಲ್ಲ ತಗೊಂಡು ನಾನು ಏನ್ ಮಾಡ್ಬೇಕು? ಬ್ಯಾಡ್ರಿ ಅಪ್ಪ, ನನಗ ಇದು ಯಾವುದು ಬೇಡ. ಮುತ್ತಿನಂತ ಹೆಂಡತಿನ ಕಳ್ಕೊಂಡ್ರಿ, ಮಗನ ಕಳ್ಕೊಂಡ್ರಿ, ಕೊನೆಗೆ ನೀವು ಕೂಡ ನೀವೆಲ್ಲ ಹೋದ್ಮೇಲೆ ಇಲ್ಲಿ ನಂದಿನಿ. ಹೌದು, ಇದೆ ಇದೆ ಮನೆ ಒಂದು 3 ಸಾವು, ಮನೆ ಒಂದು 3 ಸಾವು. ಕರುಣ ಸಾಗರ बोलो भारत माता की जय, बोलो भारत माता की जय वंदे मातरम, वंदे मातरम, जय कर्नाटक माते, जय जय जगत, ರಂಗಭೂಮಿ, जय जगत. ನರಸಿಂಹ ಪಾತ್ರ ಮಾಡಿರ್ತಕ್ಕಂಥ